ಭಕ್ತಿಯು ಮನೆ ಮನಗಳಲ್ಲಿ ಮುಕ್ತಿಯ ಕೆನೆ ನೆನಹಿನಲ್ಲಿ ಓಂಕಾರವು ಕೋಟೆ ಕಟ್ಟೆ ಬೆಟ್ಟಗಳು ಧ್ಯಾನದಲ್ಲಿ ಸಿದ್ಧ ಪುರುಷ ಗವಿ ಸಿದ್ಧನೆ ಇಷ್ಟ ಪ್ರಾಣ ಭಾವದಲ್ಲಿ ಜಾತ್ರೋತ್ಸವ ನಮ್ಮ ಜಾತ್ರೋತ್ಸವ ಜಾತ್ರೋತ್ಸವ ನಮ್ಮ. ಇಲ್ಲೇ ನಿಮ್ಮ ಸಮೀಪದೊಳಗಿರ್ತಕ್ಕಂಥ ಗುಡ್ಡಾಪುರ ತಗೊಂಡು ನಿಮ್ಮ ಸಮೀಪದೊಳಗೇನೆ ಅದ ಏನ್ರಿ. ಭಾಳ ಆದ್ರೆ ನಿಮ್ಮಲ್ಲಿ ಹತ್ತನೇದಿಂದ ಒಂದು 70-80 ಕಿಲೋಮೀಟರ್ ಆಗ್ಬೋದು ಗುಡ್ಡಾಪುರ. ನೀವೆಲ್ಲ ಹೋಗಿರ್ತೀರಿ. ಬೇಡ, ಹೋದ ವರ್ಷದಿಂದ ಗುಡ್ಡಾಪುರ ದಾನಮ್ಮನ ಪುರಾಣ ಕೇಳಿರಿಲ್ರಿ? ಏನು ಕೇಳಿರಿ, ಏನು ಬಿಟ್ಟಿರಿ? ನಿಮ್ಮ ನೋಡಿ ನಾ ಎದಿ ಹೊಡೆದು ಬಿಟ್ಟೆ. ಖರೆ ನಿಮ್ಮ ನೋಡೋಣ ಎದಿ ದಡ 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 ಏನ್ರಿ. ಗುಡ್ಡಾಪುರ ದಾನಮ್ಮನ ಪುರಾಣ ಕೇಳಿರಿ. ಅದರೊಳಗೆ ಒಂದು ಘಟನೆ ಬರ್ತದೆ. ಕಲ್ಪನಾ ಇರಬೇಕು. ಮಹಾತ್ಮರನ್ನ ಶರಣರನ್ನ ಯಾಕೆ ನಂಬ್ರಿ ಅಂತ ಹೇಳ್ತೀವಿ ತಿಳ್ಕೊಂಡ್ರ, ಯಾವ ಮಹಾತ್ಮರನ್ನ ಶರಣರನ್ನ ನಂಬ್ಯ ನಾವು ಏಸ್ ಕಾಲಕ್ಕೂ ಕೂಡ ಕೆಟ್ಟಿಲ್ಲ. ಅವನ ಬದುಕಿನೊಳಗೆ ಅಂದ್ರೆ ಎಂಥ ಕಷ್ಟಗಳು ಬಂದರೂ ಕೂಡ ಮಹಾತ್ಮರೇ ದೂರ ಮಾಡ್ತಾರೆ ಹೊರತಾಗಿ ಬೇರೆದವರಿಂದ ದೂರ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಕಾಣದಾಗಿರ್ತಕ್ಕಂಥ ಪರಮಾತ್ಮ ಎಲ್ಲವನ್ನೂ ಕೂಡ ತನ್ನನ್ನು ಮಾಡ್ಲಿಕ್ಕೆ ಆಗಲಾರ್ದನೆ ಏನ್ರಿ ಭೂಮಿ ಮೇಲಿನ ಒಬ್ಬೊಬ್ಬ ಮಹಾತ್ಮರನ್ನು ಸೃಷ್ಟಿ ಮಾಡಿ ಭಕ್ತರ ಕಷ್ಟಗಳನ್ನು ನೀಗಿಸಕ್ಕೆ ಸ್ವತಃ ಪರಮಾತ್ಮನೇ ಮಹಾತ್ಮ ರೂಪದೊಳಗಿಂದ ಹುಟ್ಟಿ ಬಂದಿರ್ತ. ನಿಮಗೆಲ್ಲ ಗೊತ್ತದೆ ಗುಡ್ಡಾಪುರ ದಾನಮ್ಮ ಎಲ್ಲರ ತೆರನಾಗಿಂದ ದಾನಮ್ಮನು ಕೂಡ ಮದುವೆ ಮಾಡಿಕೊಂಡ್ಲು. ಆದ್ರೆ ದಾನಮ್ಮ ಮದುವೆ ಮಾಡಿಕೊಂಡು ಗಂಡನ ಜೊತೆ ಒಳಗನೆ ಇದ್ದು ಮಕ್ಕಳನ್ನು ಹಡಿಯುವುದಕ್ಕಾಗಿಂದ ದಾನಮ್ಮ ಮದುವೆ ಅಂತ ಮಾಡ್ಕೊಳ್ಳಿಲ್ಲ. ತಲೆಗಿರ್ಲಿ ನಿಮಗ. ಎಲ್ಲ ಶರಣರೆಲ್ಲ ಕೂಡಿ ದಾನಮ್ಮಗಂತಾರೆ ಒಂದು ಹೆಣ್ಣಿಗೆ ಒಂದು ಗಂಡ ಆಶ್ರಯ ಬೇಕು. ನೀನು ಸಮಾಜ ಉದ್ಧಾರ ಮಾಡಬೇಕಾದ್ರ, ಲೋಕ ಕಲ್ಯಾಣ ಆಗಬೇಕಾದ್ರ ಏನ್ರಿ, ನೀನು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕಿಂತ ಪಂಚರಾತ್ರಿ ತಿರುಗಬೇಕಾಗಿತ್ತು ಅಂದ್ರೆ ಒಂಟಿ ಹೆಣ್ಮಗಳಿಂದ ತಿರುಗಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಆ ಅನುಭವ ಅನ್ನತಕ್ಕಂಥದ್ದು ದಾನಮ್ಮಳಿಗೆಂದ ಇತ್ತು. ಕಲ್ಪನಾ ಇರಲಿ ಮಗ. ದಾನಮ್ಮ ಎಲ್ಲಿದಿಂದ ಈ ಕಿವಿಯೊಳಗೆಂದ ಬಿದ್ದು ಅಯ್ಯೋ ನಾ ಇಲ್ಲೇ ಮನೆಯೊಳಗೆಂದ ಇದ್ದೀನಿ ಎತ್ತಿಕೊಂಡ್ರ ನನ್ನ ತಂದೆ ತಾಯಿ ನನ್ನ ಮದುವೆ ಮಾಡಿಬಿಡ್ತಾರಲ್ಲ, ನನಗೆ ಕಲ್ಯಾಣಕ್ಕೆಂದ ಹೋಗೋದಾಗಂಗಿಲ್ಲ, ಶರಣರನ್ನು ನೋಡಕ್ಕೆ ಆಗಂಗಿಲ್ಲ ಏನ್ರಿ, ಶರಣರ ಅನುಭವ ಮಂಟಪದೊಳಗೆಂದ ಕೂಡೋದಾಗಂಗಿಲ್ಲ. ಅದಕ್ಕೆ ನಾ ಈ ಮನೆನೇ ಬಿಟ್ಟು ಹೋಗಬೇಕತ್ತಿಕೊಂಡು ಹುಟ್ಟಿರ್ತಕ್ಕಂಥ ಮನೆತನವನ್ನೇ ತ್ಯಾಗ ಮಾಡಿದೆ ದಾನಮ್ಮ ಎಲ್ಲಿಗೆ ಬರ್ತಾಳ ಅಂತಕೊಂಡ ಕೇಳಿದ್ರೆ ಸೊನ್ನಲಾಪುರ ಮಾರ್ಗವಾಗಿ ಕಲ್ಯಾಣಕ್ಕೆಂದ ಹೋಗಿರ್ತಾಳೆ. ತನ್ನ ಪೂಜೆ ಸಾಮಾನ್ಯ ಗಂಟ, ತಾನು ಓದ್ತಕ್ಕಂಥ ಧರ್ಮ ಗ್ರಂಥಗಳನ್ನು, ಅದನ್ನು ಬಿಟ್ಟರೆ ನಿತ್ಯ ಉಟ್ಕೊಳ್ತಕ್ಕಂಥ ಬಟ್ಟೆಗಳನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನೋಡ್ಲಿಕ್ಕೆ ಒಳ್ಳೆ ರೂಪತಿ ಆಗಿರ್ತಕ್ಕಂಥ ದಾನಮ್ಮ ಯಾವಾಗ ಕಲ್ಯಾಣ ಮಾರ್ಗವಾಗಿ ಅಂತ ಬರಬೇಕಾದ್ರೆ ಬರುವಂಥ ದಾರಿಯ ಮಧ್ಯದೊಳಗ ದಟ್ಟವಾಗಿರ್ತಕ್ಕಂಥ ಕಾಡ, ಅಂತ ಕಾಡಿನ ಒಳಗೆ ಅಂದ ಒಂದು 4 ಜನ ಕಾಮುಕರು ದಾನಮ್ಮಳಿಗೆ ಅಂದ ಭೇಟಿ ಹಾಕ್ತಾರೆ. ಈ ಜನ ಅವಾಗೂ ಇತ್ತು, ಈಗಂದ ಹೆಚ್ಚಿಗೆ ಆಗ್ಯದ ಆಟ. ಅವತ್ತಿನ ದಿನಮಾನದೊಳಗೆ 12ನೇ ಶತಮಾನದೊಳಗೆ ದಾನಮ್ಮಳಿಗೆ ಏನ್ರಿ ದಾರಿ ಮೇಲೆ ತಲೆ ಮ್ಯಾಗಂದ ಗಂಟು ಇಟ್ಕೊಂಡಾಳೆ. ಕಲ್ಯಾಣಕ್ಕೆ ನಡೆದಾಳೆ. ಅವಾಗೆಲ್ಲ ರೋಡ್ಗಳಿದ್ದಿದ್ದಿಲ್ಲ, ಯಾವುದು ಇದ್ದಿದ್ದಿಲ್ಲ. ಕಾಲ್ದಾರಿ ಒಳಗೆ ನಡ್ಕೊಂತ ಹೋಗ್ಬೇಕಾಗಿರ್ತಕ್ಕಂಥ ದಾನಮ್ಮ ಒಂಟಿಯಾಗಿ ಬರ್ತಾ ಇರಬೇಕಾದ್ರೆ ಎದುರಿಗೆ 4 ಜನ ಕಾಮುಕರಿಂದ ಭೇಟಿ ಆದ. ಯಾವಾಗಿಂದ ಆ ಕಡೆ ಈ ಕಡೆ ನೋಡ್ತಾರೆ, ಯಾರು ಇಲ್ಲ, ಒಂಟಿ ಹೆಣ್ಮಗಳಿಂದ ಮಂಟಾಳೆ, ತಲೆ ಮ್ಯಾಗ ಒಂದು ಗಂಟು ಇಟ್ಕೊಂಡು. ದಾನಮ್ಮ 80 ವರ್ಷದ ಮುದುಕಿಯಾಗಿ ಅಂದ ನಿಂತುಕೊಳ್ಳವ್ರಿದ್ರಿ. ಎಷ್ಟು ವರ್ಷದ್ರಿ? 80 ವರ್ಷದ ಮುದುಕಿಯಾಗಿ ನಿಂತುಕೊಂಡು ಕಲ್ಯಾಣಕ್ಕೆ ಬರ್ಬೇಕಾದ್ರ ಏನ್ರಿ 80 ವರ್ಷದ ಮುದುಕಿಯಾಗಿ ಯಾವಾಗಿಂದ ಕಾಮುಕರ ಎದುರಿಗೆ ನಿಂತಾಗಂದ ಅಯ್ಯೋ ಇದು ಮನುಷ್ಯ ಅಲ್ಲ, ಇದು ಏನೋ ದೆವ್ವದ, ಏನೋ ಪಿಸಾಚದ, ಇದು ಮಾಯಾವಿ ಆದ ತಿಳ್ಕೊಂಡು ಅಂಜಿ 4 ಜನ ಅಂದ ಓಡಿ ಬಾದ್ರು. ಅವಾಗಿನಿಂದ ಏನು ಮಾಡಲಿಕ್ಕೆ ಬೆಳಗ್ಗೆ ಬಾಲ್ಯ, ಮಧ್ಯಾಹ್ನದಿಂದ ಯೌವನ, ಸಾಯಂಕಾಲ ಇತ್ತು ಅಂತಂದ್ರೆ ಮುಪ್ಪಾನ ಮುದುಕಿಯಾಗಿ ಎಲ್ಲೋ ಒಂದು ಗುಡಿಯಾಗಿದ್ದು ಕಲ್ಯಾಣಕ್ಕೆ ಅಂತ ಬಂದ್ಲು. ಶರಣರೆಲ್ಲ ಅಂತಾರೆ ಅಲ್ಲವಾ ಒಂಟಿಯಾಗಿಂದ ನೀನು ಹೆಂಗಂದ ಹೋಗ್ತಿದಿ, ಒಂಟಿಯಾಗಿಂದ ಹೆಂಗಿರ್ತೀನಿ, ಮದುವೆ ಮಾಡ್ಕೋತಿಕೊಂಡಾಗ ಅವಾಗಿಂದ ಸೋಮನಾಥರನ್ನ ಮದುವೆ ಮಾಡಿಕೊಂಡ್ಲು. ಮದುವೆ ಮಾಡ್ಕೊಂಡ ಮದುವೆ ಆದ ತಕ್ಷಣ ಹಂದರದೊಳಗಿನಿಂದ ದಾನಮ್ಮ ಎದ್ದಳು. ಯಾವಾಗಿಂದ ತಾಳಿ ಕಟ್ಟದ ಗಂಡ ಅಕ್ಕಿ ಕಡೆಯಿಂದ ಬಿದ್ದು ಊಟ ಮಾಡೋರು ಊಟ ಮಾಡ್ತಾರೆ, ಈ ಕಡೆಯಿಂದ ದಾನಮ್ಮ ಎದ್ದು ಲೋಕ ಸಂಚಾರಕ್ಕಾಗಿಂದ ಹೊಂಟ್ಲು. ಯಾರು? ದಾನಮ್ಮ ಲೋಕ ಸಂಚಾರ ಮಾಡಕ್ಕ. ಯಾಕ? ಮಹಾನ್ ಪಂಡಿತಳಾಗಿರ್ತಕ್ಕಂಥವಳು ದಾನಮ್ಮ. ಎಲ್ಲ ಜನತೆಗೆಲ್ಲ ಧರ್ಮದ ಉಪದೇಶ ಮಾಡಬೇಕು, ಧರ್ಮದ ತಿರುಳುಗಳನ್ನು ತಿಳಿಸ್ಬೇಕು,
ಮಾನವರನ್ನ ಧರ್ಮವಂತರನ್ನಾಗಿ ಅಂತ ಮಾಡಬೇಕನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಯಾವಾಗಿಂದ ದಾನಮ್ಮ ಸಂಚಾರ ಮಾಡ್ತಾ ಎಲ್ಲಿಗೆ ಬರ್ತಾಳೆ ಎತ್ತಿಕೊಂಡ ಕೇಳಿದ್ರೆ ಇಲ್ಲಿ ಬಳ್ಳಾರಿ ಜಿಲ್ಲೆ ಒಳಗೆ ಹಾಲಿವೆ ಎತ್ತಿಕೊಂಡಂಥ ಊರು ಬರ್ತದೆ. ಹಾಲಿವೆ ಎತ್ತಿಕೊಂಡ ಊರು. ಸೋಮನಾಥರು ದಾನಮ್ಮ ಹೆಂಗಿದ್ಲು ಎತ್ತಿಕೊಂಡು ಕೇಳಿದ್ರೆ ಏನ್ರಿ ಇಷ್ಟಾಗಲ್ಲ ಅಂದ ಹಣಿ ಮೇಗಂದ ಕುಂಕುಮ, ತಲೆ ತುಂಬ ಸೆರಗ, ಹಣಿ ತುಂಬ ವಿಭೂತಿ, ಕೊರಳೊಳಗೆ ಇಷ್ಟಲಿಂಗ, ಕೊರಳೊಳಗೆ ರುದ್ರಾಕ್ಷಿ ಮಾಲೆ ಅಂತ ತೆಗೆದು ಹಾಕೊಂಡು ಸೋಮನಾಥರ ಗಂಡ ಹೆಂಗಿದ್ರು ಅಂತಕೊಂಡು ಕೇಳಿದ್ರ ಸೋಮನಾಥರಿಂದ ಹುಚ್ಚಿದ್ದಂಗಿದ್ರು. ಹುಚ್ಚರು ಅವ ಎಟ್ರ ಮಟ್ಟಿಗೆ ಅಂದ ಹುಚ್ಚ ಅಸಹ್ಯ ಇದ್ರು ಅಂತಕೊಂಡು ಕೇಳಿದ್ರ ಇದೇ ನಮ್ಮ ಕೂಡಲು ಸಂಗಮ ಕ್ಷೇತ್ರದ ಒಳಗ ಏನ್ರಿ ಈ ಕಡೆ ಕೂಡಲು ಸಂಗಮದಿಂದ ಆ ಕಡೆ ಕಪ್ಪಡಿಗೆ ಅಂತ ಹೋಗಬೇಕಾದ್ರ ನಾವಿನ ಒಳಗೆ ಇವನಿಗೆ ತೋಳಿಲ್ಲ ಅಂದ್ರೆ ನಾವು ಎಟ್ರ ಮಟ್ಟಿಗೆ ಅಂದ ಏನ್ರಿ ಹುಚ್ಚಿದ್ದಂಗಿರ್ಬೇಕು. ನೀವ ಲೆಕ್ಕ ಹಾಕಿ ನಾವಿನೊಳಗಿಂದ ಕುತ್ಕೊಂಡಿರ್ತಕ್ಕಂಥವ್ರು ಅಂತಾರೆ ಅವ ಹುಚ್ಚ ಅಂದ ಕೂತನು ಹತ್ತಿಕೊಂಡಂದ್ರ ನಾವನಾಗೆ ಅಂದ ಬರಂಗಿಲ್ಲ ಹತ್ತಿಕೊಂಡಂದು ಏನ್ರಿ ಒಂದು 30-40 ಜನ ಅವ ನಾವನಾಗಿಂದ ಕುಂತ್ರ ಇಲ್ಲಪ್ಪ ನಾನು ರೊಕ್ಕ ಕೊಡ್ತೀನಿ ನನ್ನನ್ನು ಆ ಕಡೆಯಿಂದ ಒಯ್ದು ಬಿಡ್ರಿ ಹತ್ತಿಕೊಂಡಂದ್ರ ಅವ ಏಟಾಗಿ ರೊಕ್ಕ ಕೊಡಲ್ಯಾಕ ಅವ ಈ ನಾವನಾಗ ಕುಂತ್ರ ನಾವು ಯಾರು ಕುಂದ್ರಂಗಿಲ್ಲ ಹತ್ತಿಕೊಂಡ ಕೆಳಗೆ ಇಳಿಸೋರು. ಆಯ್ತಪ್ಪ ನಿನ್ನಿಂದ ನಾನು ಇಟ್ಟು ಗಿರಾಕಿಗಳು ಕಳ್ಕೊಬೇಕಾದ ನಿನಗಂದ ನಾವು ಒಯ್ಯಂಗಿಲ್ಲ ನೀ ಕೆಳಗಿಳಿ ಹತ್ತಿಕೊಂಡಂದು ಸೋಮನಾಥರಿಗಂದ ಇಳಿಸಿದ್ರೆ ಕಲ್ಪನಾ ಇರಲಿ ಮಗ ನಾವನೊಳಗೆ ಅಂದ ಕುತ್ಕೊಂಡಂದು ಅವ್ರು ಹೊಂಟ್ರು. ಈ ಕಡೆ ಸೋಮನಾಥರು ಏನು ಮಾಡ್ಯಾರ ತಗೊಂಡು ಕೇಳಿದ್ರ ಅವ್ರ ಬಳಿ ಎಂತ ತಾಕತ್ತಿತ್ತು ಅಂತಂದ್ರ ತನ್ನ ಹೆಗಲ ಮ್ಯಾಗಿರ್ತಕ್ಕಂಥ ಕಂಬಳಿಯನ್ನೇ ಆ ನದಿ ಮೇಲೆ ನೀರಿನ ಮೇಲೆ ಹಾಸಿ ಕಂಬಳಿ ಮ್ಯಾಗ ಕುತ್ಕೊಂಡಂದ ನಾವಿನ ಜೊತೆ ಒಳಗಿಂದ ಹೊಂಟ್ರು. ಏನ್ರಿ ಕಂಬಳಿ ಮ್ಯಾಗ ಕುತ್ಕೊಂಡು ಮುಣುಗಲಿಲ್ಲ. ಯಾವಾಗಂದ ಕಂಬಳಿ ಮ್ಯಾಗ ಕುತ್ಕೊಂಡಂದ ಹೋಗ್ತಾ ಇದ್ರು. ಅವಾಗಂದ ನಾವಿನೊಳಗೆ ಕುತ್ಕೊಂಡಿರ್ತಕ್ಕಂಥವ್ರಿಗೆ ಗೊತ್ತಾಯ್ತು ಇದು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಒಬ್ಬ ಮಹಾತ್ಮದನ್ನ ಗೊತ್ತಾಯ್ತು. ಆಶ್ಚರ್ಯ ಇನ್ನೊಂದು ಏನು ಒತ್ತಿಕೊಂಡ ಕೇಳಿದ್ರೆ ನಡುವ ನದಿ ಒಳಗಂದ ಮಧ್ಯದೊಳಗೆ ನಾವು ಬಂದದ ಏನ್ರಿ ನಡಬರ್ಕೆ ಅಂದ ನಾವು ಬಂದದ ಗಾಳಿ ಬಿಟ್ಟದ ಏನ್ರಿ ಒಂದೇ ಕಡೆಗೆ ವಜನಾಗಿ ನಾವು ಮುಣುಗಲಿಕ್ಕತ್ಯ. ಯಾವಾಗಂದ ಅಂತ ತುಂಬಿರ್ತಕ್ಕಂಥ ನಾವು ಮುಣುಗುವಂಥ ಪ್ರಸಂಗದ ಒಳಗ ಎಲ್ಲರೂ ಕೂಡ ಚೀರ್ತಾರೆ. ಅಲ್ಲೇ ಒಂಟಿನೆಲ್ಲ ಸೋಮನಾಥರ ಕಂಬಳಿ ಮೇಲ ಯಪ್ಪ ನಮ್ಮನ್ನು ಉಳಿಸು ಹತ್ತುಕೊಂಡಂದ್ರ ಯಾವಾಗಿಂದ ಸೋಮನಾಥರು ಇನ್ನೇನು ಮುಳುಗಿ ಅಂದ 50-60 ಜನ ಸಾಯ್ಬೇಕಾಗಿರ್ತಕ್ಕ ನಾವನ್ನ ಹಿಂಗೆ ಕೈಯಲ್ಲೇ ಎತ್ತಿ ಹಿಡ್ದಿದ್ರತ್. ಏನ್ರಿ ಇಲ್ಲೇ ಇದೆ ಹಿಂಗೆ ಕೈ ಮಾಡಿದ್ರೆ ಕಂಬಳಿ ಮ್ಯಾಗ ಕುತ್ಕೊಂಡು ಹಿಂಗೆ ಕೈ ಮಾಡಿಬಿಟ್ರ ಆ ನಾವ ಅಂತಲೇ ನಿಂತು ಮತ್ತೆ ಹೆಂಗೆ ಹೋಗ್ಬೇಕು ಹಂಗನ್ನ ನಾವು ಹೋಗಿಬಿಡ್ತು. ಅಟ್ಟು ತಾಕತ್ತ ಅವರು ಸೋಮನಾಥರ ಬಲ್ಲಿ. ಯಾವುದೇ ಒಬ್ಬ ಮಹಾತ್ಮ ಇರಲಿ ತಪಸ್ವಿ ಇರಲಿ ಯಾವಿದ್ರೂ ಕೂಡ ಅವ ಹುಚ್ಚಿದಂಗೆ ಇರ್ತಾನೆ ಹೊರತಾಗಿ ಒಬ್ಬ ನೋಡ್ರಿ ನೀವು ಒಬ್ಬ ಚಿತ್ರ ತೆಗಿತಕ್ಕಂಥ ಚಿತ್ರಕಾರ ಅವ ಹುಚ್ಚಿದಂಗೆ ಇರ್ತಾನ. ಒಬ್ಬ ನಿಜವಾಗಿರ್ತಕ್ಕಂಥ ಸಂಗೀತಗಾರ ಏನ್ರಿ ನಿಜವಾಗಿರ್ತಕ್ಕಂಥ ಸಂಗೀತದೊಳಗಿಂದ ಪಾಂಡಿತ್ಯ ಪಡೆದಿರ್ತಕ್ಕಂಥ ಅವನು ನೋಡಕ್ಕಿಂತ ಹುಚ್ಚಿದ್ದಂಗೆ ಇರ್ತಾನೆ. ನೀವು ನೋಡ್ರಿ ನೀವು ದೊಡ್ಡ ದೊಡ್ಡ ಕಲಾವಿದರು ನೋಡ್ರಿ ಎಕಡ್ರೆ ಕೂದಲ ಬಿಟ್ಟಿರ್ತಾರೆ ಎಕಡೋ ಇರ್ತಾರೆ ಏನ್ರಿ ಅವರು ಮಹಾತ್ಮರಂದ ಹುಚ್ಚಿದಂಗೆ ಇರ್ತಾರ. ಯಾವಾಗಂದ ದಾನಮ್ಮ ಪತಿಯನ್ನು ಕರ್ಕೊಂಡಂದ ಹಾಲುವಿಗೆಂದ ಬರ್ತಾಳ. ಈರ್ವರು ಬಂದ್ರು ಊರು ಹೊರಗಿಂದ ಒಂದು ನಂದಿ ಬಸವೇಶ್ವರ ದೇವಸ್ಥಾನ ಆ ಗುಡಿ ಒಳಗಿಂದ ವಾಸ ಮಾಡಿದ್ರು. ಸಾಯಂಕಾಲ ಆಗಿತ್ತು ಬಂದಿಂದ ಗುಡಿಯಾಗಿಂದ ಉಳಿದ್ರು. ಯಾವಾಗಿಂದ ಗುಡಿ ಒಳಗಿಂದ ಮಲ್ಕೊಂಡ್ರು ಬೆಳಗಿನ ಜಾವ ಇಬ್ರು ಅಲ್ಲೇ ಮಗ್ಗಲ ಅದು ನೀರು ತುಂಬಿರ್ತಕ್ಕಂಥ ಹೊಂಡ ಹತ್ತಿಕೊಂಡಿರ್ತಾವಲ್ಲ ಏನ್ರಿ ಅದಕ್ಕೆ ಏನಂತಾರೆ ನೀ ಕಡೆ ಹೊಂಡ ಹತ್ತಿಕೊಂಡೊಂದು ದೇವಸ್ಥಾನ ಬಲ್ಲಿ ಕಟ್ಟಡ ಮಾಡಿ ನೀರು ನಿಂದ್ರಕ್ಕೆ ಬಾವಿನೇ ಅದು ದ್ವಾಡದಿರ್ತದೆ. ನಾವು ಬಾವಿ ಎತ್ತಿಕೊಂಡ್ರೆ ಸಣ್ಣ ನೋಡಿರ್ತೀವಿ, ಆದ್ರೆ ದೇವಸ್ಥಾನಗಳು ಮಗ್ಲಿರ್ಬೇಕಾದ್ರೆ ಅವಕ್ಕೆಲ್ಲ ಮೆಟ್ಟಲುಗಳು ಮಾಡಿ ಬಂದು ಭಕ್ತರಿಂದ ಸ್ನಾನ ಮಾಡಕ್ಕೆ ಬರಂಗ ಕಾಲು ತೊಳ್ಕೊಂಡಂದ ಒಳಗೆ ಗುಡಿಯಾಗಿಂದ ಬರಂಗ ಮಾಡಿರ್ತಾರೆ ಹೊಂಡ. ಯಾವಾಗಿಂದ ಬೆಳಗಿನ ಜಾವದೊಳಗ ದಾನಮ್ಮ ಸೋಮನಾಥರು ಈರ್ವರೆಗೆ ಕುಣದ ಹೊಂಡದೊಳಗಿಂದ ಸ್ನಾನ ಮಾಡಿಕೊಂಡು ಆ ಗುಡಿ ಒಳಗ ಯಾವಾಗಿಂದ ಲಿಂಗ ಪೂಜೆ ಮಾಡ್ಕೊಳಕತ್ತಾರ. ಮೈಯೆಲ್ಲ ವಿಭೂತಿ ಧರಿಸ್ಕೊಂಡಾರ, ಕೊಳ ತುಂಬ ರುದ್ರಾಕ್ಷಿ, ಹಣಿ ತುಂಬ ವಿಭೂತಿ, ದೊಡ್ಡದಾಗಿರ್ತಂಗ ಲಿಂಗ, ಅಂಗೈ ಒಳಗಿಂದ ಲಿಂಗ ಇಟ್ಟುಕೊಂಡು ಒಂದೇ ಒಂದು ಪತ್ರಿದಳ ಲಿಂಗಕ್ಕೆಂದ ಏರಿಸಿ ತದೇಕ ಚಿತ್ತದಿಂದ ಯಾವ ದಾನಮ್ಮ ಲಿಂಗವನ್ನು ನೋಡ್ತಾ ಲಿಂಗ ಪೂಜೆ ಮಾಡ್ಕೊಳಿಕತ್ಯ. ಒಂದು ಕಡೆಗೆ ಸೋಮನಾಥರು ಕುಂತಾರ, ಇನ್ನೊಂದು ಕಡೆಗೆ ಯಾವ ದಾನಮ್ಮಂದ ಲಿಂಗ ಪೂಜೆ ಮಾಡ್ಕೊಳಕತ್ತಾರೆ. ಆ ಊರಾಗಿಂದ ಒಂದು ಪದ್ಧತಿ ಏನು ಅಂತ ಕೇಳಿದ್ರೆ ಬೆಳಗಾದ ಕೂಡಲೇನ ಸಾಕು ಇಡೀ ಆ ಊರ ಜನ ಎಲ್ಲ ಆ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಲಾರ್ದೇನೆ ಯಾರು ಮುಂದಿನ ಕೆಲಸ ಮಾಡ್ತಿದ್ರು. ಹೆಣ್ಮಕ್ಳಿದ್ರ ಸ್ನಾನ ಮಾಡಿ ಬಂದು ನಮಸ್ಕಾರ ಮಾಡಿನೇ ಮುಂದೆ ಅಡಿಗೆ ಮಾಡಕ್ಕೆ ಹೋಗ್ತಿದ್ರು. ಗಂಡಸು ಮಕ್ಕಳಾದ್ರ ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿನೇ ಮುಂದೆ ಮನೆಗೆ ಹೋಗಿ ಊಟ ಮಾಡಿ ತಮ್ಮ ಕೆಲಸಗಳಿಗೆ ಹೋಗ್ತಿದ್ರು. ಅದೊಂದು ಪದ್ಧತಿ. ಬೆಳಗ್ಗೆ ಎದ್ದ ಕಾರಣ ಏನ್ರಿ ದೇವ್ರ ದರ್ಶನ ಎಲ್ಲರೂ ಬರೋರು. ಇವ್ರು ಈರ್ವರ ದಂಪತಿಗಳನ್ನ ಜೊತೆಯೊಳಗಿಂದ ಲಿಂಗ ಪೂಜೆ ಮಾಡ್ಕೊಳಕತ್ತಾರೆ. ಇದನ್ನೆಲ್ಲ ನೋಡೋರು ಒಂದು ಕಡೆಗೆ ದೇವರಿಗೆ ನಮಸ್ಕಾರ ಮಾಡೋರು, ಈ ಕಡೆಯಿಂದ ದಾನಮ್ಮ ಸೋಮನಾಥರಿಗೆ ನಮಸ್ಕಾರ ಮಾಡಿ ಹೋಗೋರು.
ಎಲ್ಲರೂ ನಮಸ್ಕಾರ ಮಾಡಿ ಅಂತ ಹೋಗ್ತಿದ್ರು. ಆಶ್ಚರ್ಯ ಏನು ಮತ್ತುಕೊಂಡೆ ಕೇಳಿದ್ರ ಅದೇ ಗ್ರಾಮದೊಳಗೆ ಅತೀ ಕಡು ಬಡತನದೊಳಗಿರ್ತಕ್ಕಂಥ ಏನ್ರಿ ಒಬ್ಬ ಹೆಣ್ಣು ಮಗಳು ಬಸಮ್ಮ ಹತ್ತಿಕೊಂಡಂತ ಹೆಣ್ಣು ಮಗಳು, ಬಾಳ ಬಡತನಕ್ಕೆ. ಒಂದು ಕಡೆಗಿಂದ ಬಡತನ, ಇನ್ನೊಂದು ಕಡೆಗಿಂದ ಮಕ್ಕಳಾಗಿಲ್ಲ. ಕಲ್ಪನಾ ಇರ್ಲಿ ಮಗನ ಯಾಕೆ ಕೇಳಕತ್ತೀನಿ ಅಂತಂದ್ರ, ಒಂದು ನಂಬಿಕೆ ಅನ್ನು ತಗೊಂಡು ಇಟ್ಟಿವಿ ಎತ್ತಿಕೊಂಡ್ರ ನಮ್ಮನ್ನ ಯಾವ ರೀತಿಯಾಗಿಂದ ಕಾಪಾಡ್ತಾರೆ ಶರಣರನ್ನಕ ನಿಮಗೆ ಹೇಳಕತ್ತೀನಿ. ಬಾಳ ಬಡತನ ಅಂದ್ರೆ ಬಾಳ ಬಡತನ. ಹರಿದು ಸೀರೆ ಉಟ್ಕೊಂಡಾಳೆ ಏನ್ರಿ, ಕೊರಳಾಗಿಂದ ಗಂಡ ಕಟ್ಟಿರ್ತಕ್ಕಂಥ ಕರಿಮಣಿದಿಂದ ತಾಳಿ ಬಿಟ್ರ ಬೇರೆ ಯಾವ ಆಭರಣಗಳು ಕೂಡ ನಕ್ಕಿನ ಮೈ ಮೇಲಿಂದ ಇಲ್ಲ, ಯಾವ ಆಭರಣಗಳು ಕೂಡ ಇಲ್ಲ. ಬಡತನ ಯಾವಾಗಿಂದ ಬಹಳ ಬಡತನ. ಹಂತದ್ರೊಳಗಿಂದ ಮದುವೆ ಆಗಿಂದ 15 ವರ್ಷ ಆಗ್ಯದ ಮಕ್ಕಳಾಗಿಲ್ಲಕ್ಕಿ. ನೋಡ್ರಿ, ಒಂದು ಕಡೆಗೆ ಬಡತನ, ಇನ್ನೊಂದು ಕಡೆಗಿಂದ ಮಕ್ಕಳಾಗಿಲ್ಲ. ಯಾವಾಗಿಂದ ತಾಯಿಗೆ ಏನು ತಿಳಿತೋ ಏನಿಲ್ಲೋ, ಆಕೆ ಬಸಮ್ಮ ದಾನಮ್ಮನ ಎದುರಿಗಿಂದ ಕುಂತಳು. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಅರ್ಧ ತಾಸು ಆಯ್ತು, 1 ತಾಸು ಆಯ್ತು. ದಾನಮ್ಮ ಲಿಂಗವನ್ನ ನೋಡುವುದರಿಂದ ಬಿಡಲಿಲ್ಲ, ಅವಳ ಕಣ್ಣನ್ನು ತಗೊಂಡ ಬಡಿಲಿಲ್ಲ, ರೆಪ್ಪೆಗಳನ್ನು ಬಡಿಲಿಲ್ಲ. ತದೇಕ ಚಿತ್ತದಿಂದ ಏನ್ರಿ ಆ ಲಿಂಗ ಪೂಜಾದೊಳಗೆ ತಲ್ಲಿನಾಗಿರ್ತಕ್ಕಂಥ ದಾನಮ್ಮನ ಎದುರಿಗೆ ಬಸಮ್ಮ ಏನ್ರಿ ಸುಮಾರು 2 ತಾಸಿಂದ ಕುಂತು, ಯಾವಾಗಿಂದ 2 ತಾಸು ಆದ ನಂತರ ದಾನಮ್ಮ ಲಿಂಗ ನೋಡೋದಿಂದ ಬಿಟ್ಟು ಯಾವಾಗಿಂದ ಲಿಂಗಕ್ಕೆ ನಮಸ್ಕಾರ ಮಾಡಿ ಇನ್ನೇನು ಅರಿವ್ಯಾಗಿಂದ ಕಟ್ಕೋಬೇಕತ್ತ ಅನ್ನೋದ್ರೊಳಗೆ ಬಸಮ್ಮ ಎದುರಿಗೆ ಕುಂತಿದ್ಲು. ಯಾರವ ನೀನು, ನನ್ನ ಎದುರಿಗೆ ಯಾಕೆ ಕುಂತಿ? ಯಾವಾಗಿಂದ ಬಸಮ್ಮ ಅಂತಾಳ, ಯಾಕೋ ಏನೋ ಗೊತ್ತಿಲ್ಲ, ನಿನ್ನ ನೋಡಿದ್ರಿಂದ ನನ್ನಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನ, ನನ್ನಲ್ಲಿ ಇರ್ತಕ್ಕಂಥ ಏನ್ರಿ ದುಃಖಗಳನ್ನ ನಿನ್ನ ಮುಂದೆ ಹೇಳ್ಕೋಬೇಕು ನನಗಂದ ಆಸೆ ಆಗಿ 2 ತಾಸು ಆಯ್ತವ ನಿನ್ನ ಎದುರಿಗೆ ಕುಂತು. 2 ತಾಸು ಆಯ್ತು ನಿನ್ನ ಎದುರಿಗೆ ಎಂದ ಕುಂತು. ಯಾವಾಗಿಂದ ನಿನ್ನ ನೋಡಿದ್ರಿಂದ ನಿನ್ನ ಮುಂದೆ ನಾನು ದುಃಖಗಳು ಹೇಳ್ಕೋಬೇಕು, ನಿನ್ನಿಂದ ನನಗೆ ಏನ್ರ ದುಃಖಗಳಿಂದ ಪರಿಹಾರ ಹಾಕವೇನು? ಯಾಕಂದ್ರೆ ನೀವು ಇಬ್ರು ದಂಪತಿಗಳನ್ನ ಕುಂತಿದ್ದ ನೋಡಿದ್ರ ನನ್ನ ಮನಸ್ಸಿಗೆ ಅದು ಇಟ್ಟು ಆನಂದ ಅನಿಸಲಕತ್ತದಲ್ಲ, ನಾನು ಏನು ದುಃಖಗಳನ್ನ ನಿನ್ನ ಮುಂದೆ ಹೇಳ್ಕೋಬೇಕತ್ತಿಕೊಂಡದು ಕುಂತೀನಿ ಎತ್ತಿಕೊಂಡಂದಾಗ ಅವಾಗೆಂದ ದಾನಮ್ಮಗ ಅಂತಾಳ, ಹೇಳವ ಏನು ದುಃಖ ಹೇಳು. ಯವಾ ಒಂದು ಕಡೆಗೆ ಅದು ಬಡತನ ಅದ ನೋಡು, ನಾ ಹುಟ್ಟಿರ್ತಕ್ಕಂಥ ಸೀರೆ ನೋಡು, ದಾನಮ್ಮನಿದ್ರಿಗೆ ಅಂತ ಹೇಳ್ಕೋಬೇಕು, ನನ್ನ ದುಃಖ ಹೇಳ್ಕೋಬೇಕು. ಯವಾ ಏನು ಮಾಡಲಿ, ಮನೆತಂದಾಗೆ ಅಂತ ಭಾಳ ಬಡತನ. ನನ್ನ ಗಂಡ ದುಡಿ ತಗಂದ ಒಬ್ಬನೇ ಅದಾನ, ನನ್ನ ಮನೆತನದೊಳಗಂದ ಬಹಳ ಬಡತನ ಅದ. ಬಡತನ ಇದ್ರು ಇರುವಲ್ದಾಕ ನನ್ನ ಮದುವೆಗಂದ 15 ವರ್ಷ ಆಯ್ತು, ನನಗೆ ಮಕ್ಕಳೇ ಆಗಿಲ್ಲ ಏನ್ರಿ. ಬಡತನದಾಗ ಹೆಂಗೋ ಜೀವನ ಕಳಿತೀನಿ, ಮಕ್ಕಳೇ ಇಲ್ಲ ಅಂದಾಗ ನನಗೆ ಹೆಂಗೆ ಜೀವನ ಕಳಿಬೇಕು ಏನ್ರಿ. ಬಡತನ ಎಟ್ಟೆ ಹಾಕಿರ್ಲಕ್ಕ ಮನ್ಯಾಗ ಒಂದು ಮಗ ಇದ್ರನೆ ಆ ತಂದೆ ತಾಯಿಗಂದ ಒಂದು ಖುಷಿ ಅನ್ನಿಸ್ತದ. ಆ ಬಡತನ, ಆ ದುಃಖ ಮಕ್ಕಳ ಮುಖ ನೋಡೋದ್ರೊಳಗಂದ ಮರ್ತು ಬಿಡ್ತಾರೆ. ಒಂದು ಹೊತ್ತಿಂದ ಉಣ್ಣಾಕೆಂದ ಅನ್ನ ಇರದೇ ಇದ್ರು ಪರವಾಗಿಲ್ಲ ಏನ್ರಿ, ಮನ್ಯಾಗಂದ ಮದುವೆ ಆದ ಕೂಡನ ಮಕ್ಕಳು ಬೇಕಲ್ರಿ. ಯಾವಾಗಿಂದ ಬಡತನದ ಹೆಣ್ಮಗಳು ಎದುರಿಗೆ ಕುಂತಾಳ, ಹರಿದು ಸೀರೆ ಉಟ್ಕೊಂಡಾಳ. ಪಾಪ ಅಂದ ದಾನಮ್ಮಗಂದ ಹೇಳಕತ್ತಾಳ, ಯವ್ವ ನನ್ನ ಭಾಳ ಕಷ್ಟದ, ಮದುವೆಗಂದ 15 ವರ್ಷ ಆದರೂ ಇನ್ನು ನನಗಂದ ಮಕ್ಕಳಾಗಿಲ್ಲ ತಿಳ್ಕೊಂಡು ಪಾಪ ಎದುರು ಕೂತಾಳಕತ್ತ. ಅವಾಗ ದಾನಮ್ಮ ಅಂತಾಳ, ಉತ್ಸವ ಕಣ್ಣೀರು ಹಾಕ್ಬಿಡ, ನಿನ್ನ ಮಗ ಬೇಕಿಲ್ಲ, ಚಲೋ ಆಕತ್ತು ಬಾಯಿಲೆ ಎತ್ತಿಕೊಂಡ್ ಅದೇನೋ ಒಂದಳ ಪತ್ರಿದಳ ಲಿಂಗಕ್ಕೆ ಅಂದ ಏರಿಸಿದ್ಲಲ್ಲ, ಅದೇ ಒಂದಳ ಬಸಮ್ಮನ ಹುಡ್ಯಾಗಂದ ಹಾಕದು. ತಗೋ ಇದನ್ನ ಭಕ್ತಿದಿಂದ ಸ್ವೀಕಾರ ಮಾಡವ, ಶಿವ ಎಲ್ಲ ಒಳ್ಳೇದು ಮಾಡ್ತಾನೆ, ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ. ಯಾವಾಗ ನಾನೊಂದು ಪತ್ರಿದಳ ತೊಗೊಂಡು ಹಾಕಿನ ಮ್ಯಾ ನಂಬಿಕೆ, ಯವ ನಿನ್ನ ಹೆಸರು ಏನು, ಒಂದು ವೇಳೆ ನನಗೆ ಗಂಡಸು ಮಗ ಹುಡುಕ್ತಂದ್ರ ಆ ಮಗನ ತೊಗೊಂಡ ನಿನ್ನ ಭೆಟ್ಟಿಗೆಂದ ಬರ್ತೀನಿ, ನಿನ್ನ ಊರು ಯಾವುದು, ನಿನ್ನ ಹೆಸರು ಏನ ತಗೊಂಡಂದಾಗ ಯಾವಾಗಂದ ಆ ದಾನಮ್ಮವ ನನ್ನ ಹೆಸರ, ನನ್ನ ಊರಂದ ಗುಡ್ಡಾಪುರ. ನನಗಂದ ಗಂಡಸು ಮಗ ಹುಟ್ಟಿದ್ರಿಂದ ದಾನಪ್ಪತೆ ಇಡ್ತೀನಿ, ಹೆಣ್ಣು ಹುಡ್ತು ಅಂದ್ರೆ ದಾನಮ್ಮತೆ ಹೆಸರು ಇಡ್ತೀನಿ. ಹೀಗೆಲ್ಲ ಹೇಳಿ ಮಾಡಿ ಮಾತು ಕೊಟ್ಟು ಪಾಪ ಬಸಮ್ಮಂದ ವಾದ್ಲು. ಈ ಕಡೆಯಿಂದ ಅವ್ರು ಧರ್ಮ ಪ್ರಚಾರ ಮಾಡಿ ದಾನಮ್ಮ ಸೋಮನಾಥರಿಂದ ಇವ್ರು ವಾದರು. ಮುಂದೆ ತಿಂಗಳಾಯ್ತು, 2 ತಿಂಗಳಾಯ್ತು. ನೋಡ್ರಿ ಒಂದು ಪತ್ರಿದಳ ಏನು ದಾನಮ್ಮ ಔಷಧ ಕೊಟ್ಟಿಲ್ಲ ಏನ್ರಿ, ಏನು ಯಂತ್ರ ಮಂತ್ರ ಕೊಟ್ಟಿಲ್ಲ, ಬರೀ ಒಂದು ಲಿಂಗದ ಮೇಲಿಂದ ಏರಿಸಿರ್ತಕ್ಕಂಥ ಒಂದು ಪತ್ರಿದಳ ಅಂತಕ್ಕಂಥ ಯಾವಾಗಿಂದ ಬಸಮ್ಮನ ಹುಡ್ಯಾಗ ಹಾಕಿದ್ಲು, ಅವಳು ಹೇಳ್ದಂಗಿಂದ ಮನೆ ಮುಂದೆ ಬಂದು ಮನೆಯಾಗ ಬಂದು ಜಗಲಿ ಬಲಿ ಕುಂತು ಭಕ್ತಿದಿಂದ ಅದೊಂದು ಪತ್ರಿದಳ ಅಂದ ಹೊಟ್ಟೆಗಿಂದ ತಗೊಂಡ್ಲು ಬಸಮ್ಮ. ಏನ್ರಿ ತಿಂಗಳಾಗ್ಯದ, 2 ತಿಂಗಳಾಗ್ಯದ, ಯಾವಾಗಿಂದ ಅವಳು ಗರ್ಭ ನಿಂತು 3 ತಿಂಗಳಾಯ್ತು, 6 ತಿಂಗಳಾಯ್ತು, ಯಾವಾಗಿಂದ 9 ತಿಂಗಳ 9 ದಿನಗಳಿಂದ ತುಂಬುದು. ಯಾವಾಗಿಂದ ದಾನಮ್ಮನ ಮಾತಿನಂಗ ಆ ಗಂಡಸು ಮಗನೇ ಹುಡುತು ಬಸಮ್ಮ. ಯಾವಾಗಿಂದ ಗಂಡಸು ಮಗ ಹುಡ್ತು, ಅವತ್ತು ಮಾತು ಕೊಟ್ಟಿದ್ಲಲ್ಲ, ಆ ಮಾತು ಕೊಟ್ಟಂಗ ಆ ಹುಟ್ಟಿರ್ತಕ್ಕಂಥ ಕೂಸಿಗೆಂದ ದಾನಪ್ಪ. ಇದೇ ನಿಮ್ಮ ಗುಡ್ಡಾಪುರ ದಾನಮ್ಮ. ಬಸವ ಕಲ್ಯಾಣದ ಇನ್ನೊಂದು 6 ಕಿಲೋಮೀಟರ್ ಇತ್ತು ಏನ್ರಿ. ಅವತ್ತಿನ ದಿನಮಾನದೊಳಗ ಗುಡ್ಡಾಪುರ ದಾನಮ್ಮಂದ ಇನ್ನೇನು ಕಲ್ಯಾಣಕ್ಕೆಂದ ಹೋಗ್ಬೇಕಲ್ಲ,
ಕಲ್ಯಾಣಕ್ಕಿಂದ ಹೋಗಬೇಕಾಗಿತ್ತು. ಕಲ್ಯಾಣದಿಂದ ಇನ್ನೊಂದು 6 ಕಿಲೋಮೀಟರ್ ಇತ್ತು. ಅಲ್ಲಿ ಒಂದು ಕದಳಿ ವನ ತಗೊಂಡು ಕಾಣ್ತಿತ್ತು. ಕದಳಿ ವನ ಅಂತಂದ್ರೆ ಬಾಳಿ ತ್ವಾಟ ಏನ್ರಿ, ಭಾಳ ಬ್ಯಾರೆದೇನು ತಿಳ್ಕೊಬೇಡ್ರಿ. ಅದು ಶ್ರೀಶೈಲದೊಳಗಿರ್ತಕ್ಕಂಥ ಕದಳಿ ವನ, ಅದು ಬೇರೆ. ಆದ್ರೆ ಕದಳಿ ಎತ್ತಿಕೊಂಡಂದ್ರೆ ಬಾಳಿ. ಯಾವಾಗಿಂದ ಕದಳಿ ವನ ಅಂತಂದ್ರೆ ಬಾಳಿ ತ್ವಾಟ ತಂಪ ಚಂದ ಅನಿಸ್ತು. ದಾನಮ್ಮ ಅಲ್ಲೊಂದು ಗಿಡ ಇತ್ತು, ಬಾಳಿ ತೋಟದಾಗನೆ ಒಂದು ಚಂದ ಗಿಡ ಇತ್ತು. ಅವ ಹೊಲ್ದ ಮಾಲಕ ತನಗೆ ಯಾವಾಗಾರ ಕುಂದ್ರಕ ಮಾಡಕತ್ತಂದು ಒಂದು ಚಂದ ಒಂದೊಂದು ಕಲ್ಲು ಹಾಕ್ಯಾನ, ಅದ್ರ ಮೇಲಿಂದ ಕುಂದ್ರಲಕತ್ತಿಕೊಂಡು ಮಾಡ್ಯಾನ. ಈ ದಾನಮ್ಮಿಗಿಂದ ಆನಂದ ಅನಿಸ್ಬಿಡ್ತು. ಯಾಕೋ ಇಲ್ಲಿಂದ ತಪಸ್ಸು ಮಾಡಬೇಕು ಅನುಷ್ಠಾನ. ಇನ್ನ ಕಲ್ಯಾಣದ 6 ಕಿಲೋಮೀಟರ್ ಅದೇ. ಯಾವಾಗಿಂದ 6 ಕಿಲೋಮೀಟರ್ ಅಂದ ಇರ್ತಕ್ಕಂಥ ಕಲ್ಯಾಣ, ಆ ಕದಳಿ ವನ, ಆ ತೋಟ, ಅಲ್ಲಿ ಇರ್ತಕ್ಕಂಥ ಸೃಷ್ಟಿ, ಅದು ಎಲ್ಲ ಆನಂದ ನೋಡಿ ದಾನಮ್ಮಗ ಅನುಷ್ಠಾನ ಮಾಡಬೇಕು, ಇಲ್ಲಿ ತಪಸ್ಸು ಮಾಡ್ಬೇಕು ನಂಗೆ ಆಸೆ ಐತಿ. ವಯಸ್ಸೆಟ್ಟು 18 ವರ್ಷದ ತರುಣಿ ದಾನಮ್ಮ. 18 ವರ್ಷ ನಾ ಹೇಳಿನಲ್ಲಿ ನಿಮಗೆ ಏನ್ರಿ, 18 ವರ್ಷದ ಹೆಣ್ಣು ಮಗಳು. ಇನ್ನು ನಾ ಇಲ್ಲಿ ಮನೆಯಾಗಿದ್ದರೆ ನನ್ನ ತಂದೆ ತಾಯಿ ನನ್ನ ಮದುವೆ ಮಾಡ್ತಾರ ತಿಳ್ಕೊಂಡು, ಮದುವೆ ಆದ್ರೆ ನಾನು ಶರಣರಿಗೆ ನೋಡೋಕ್ಕಾಗಂಗಿಲ್ಲ, ಕಲ್ಯಾಣಕ್ಕೆ ಅಂದ ಹೋಗೋಕ್ಕಾಗಂಗಿಲ್ಲ, ಮಹಾತ್ಮರನ್ನ ಕಾಣಕ್ಕಾಗಂಗಿಲ್ಲ ತಿಳ್ಕೊಂಡು ತಂದೆ ತಾಯಿಗಂದು ಹೇಳಾರ್ದೇನೆ ರಾತ್ರಿನೇ ತನ್ನ ಹುಟ್ಟಿರ್ತಕ್ಕಂಥ ಮನೆತನವನ್ನು ಬಿಟ್ಟಂದು ಬಂದಿರತಕ್ಕಂಥವ್ಳು ನೋಡಾಟ. 18 ವಯಸ್ಸಿನೊಳಗೆ ಎಂತಿಂಥ ಶಕ್ತಿ ಪಡೆದಿರ್ತಾರೆ ಅವರೆಲ್ಲ. ಭಾಳ ದೊಡ್ಡ ತಾಕತ್ತ. ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ನಾನು ನಿಮಗೆ. ಇದೇ ಗುಡ್ಡಾಪುರ ದಾನಮ್ಮನೆ ನಡ್ಕೊಂತಂದ ಕಲ್ಯಾಣಕ್ಕಿಂದ ಬರುವಂಥ ಪ್ರಸಂಗದೊಳಗೆ ಇವತ್ತು ನಮ್ಮಲ್ಲಿ ಮಹಾರಾಷ್ಟ್ರದೊಳಗೆ ಮುರುಮ ತಿಳ್ಕೊಂಡು ಬರ್ತದೆ. ಊರ ಹೆಸರೇ ಮುರುಮದ ಏನ್ರಿ, ಉಮರ್ಗ ತಾಲೂಕದದು ಮುರುಮ ತಿಳ್ಕೊಂಡು ಬರ್ತದೆ. ಅವತ್ತದು ಊರಿದ್ದಿದ್ದಿಲ್ಲ ಏನ್ರಿ, ದಟ್ಟವಾಗಿರ್ತಕ್ಕಂಥ ಕಾಡಿತ್ತು. ಕಾಡಿನೊಳಗೆ ಹಿಂಗೆ ನಡ್ಕೊಂತಂದ ಬರುವುದ್ರಾಗಿಂದ ತಾಯಿ ಬೆಳಗಿನ ಜಾವ ಒಂದು 6 ಗಂಟೆ ಸಮಯ ಆಯಿತು. ದಾನಮ್ಮ ಒಬ್ಬಾಕಿನೇ ನಡ್ಕೊತ ಬರ್ಬೇಕಲ್ರ, ಆಕಿನ ಜೊತೆಯೊಳಗಿಂದ ಯಾರೂ ಇದ್ದಿದ್ದಿಲ್ಲ. ಒಂಟಿಯಾಗಿಂದ ತಲೆ ಮೇಗಿಂದ ಗಂಟೆ ಇಟ್ಕೊಂಡ ಬರ್ತಿದ್ಲು. ಆ ಕಡೆ ಎಲ್ಲ ಕಡೆ ನೋಡಲ್ಲ. ಬೆಳಗಿನ ಜಾವ 6 ಗಂಟೆ ಆಯಿತು. ಇವಳಿಗೆ ಲಿಂಗ ಪೂಜೆ ಮಾಡಿಕೊಳ್ಳೋ ಟೈಮ್ ಆಯ್ತು. ಸ್ನಾನ ಮಾಡ್ಬೇಕಂತಾಳ, ನೀರು ಎಲ್ಲಿನೂ ಕುಡ್ದಿಲ್ಲ ಏನ್ರಿ, ಒಟ್ಟು ನೀರೇ ಇಲ್ಲ. ಸ್ನಾನ ಮಾಡೋಕೆ ನೀರಿಲ್ಲ, ಕುಡಿಯಾಕೆ ನೀರಿಲ್ಲ. ಅಟ್ಟೆ ಅಲ್ಲ, ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ, ಲಿಂಗ ಪೂಜೆ ಮಾಡ್ಕೊಳಕ್ಕೆ ನೀರಿಲ್ಲ. ಲಿಂಗಕ್ಕೆ ನೀರು ಏರಿಲಕ್ಕೆಂದ ನೀರಿಲ್ಲ ದಾನಮ್ಮಗ. ಬೆಳಗಿನ ಜಾವ ಎಷ್ಟು 6 ಗಂಟೆ ಸಮಯ ಆಗ್ಯದ. ಆಕೆ ನಿತ್ಯ ಪೂಜೆ ಮಾಡ್ತಕ್ಕಂಥ ಸಮಯ ಏನ್ರಿ. ಸ್ನಾನ ಮಾಡೋಕೆ ಎಲ್ಲ ಕಡೆನೂ ಕುಡಿದು ಹುಡುಕ್ತಾಳೆ, ಎಲ್ಲಿನೂ ಕುಡಿದು ನೀರು ಸಿಗಲಿಲ್ಲ. ಏನು ಮಾಡ್ಲಿಗ, ಏನು ಮಾಡ್ಲಿ ಎತ್ಕೊಂಡು ವಿಚಾರ ಮಾಡ್ತಾಳೆ ದಾನಮ್ಮ. ಯಾಕಡೆ ಹುಡುಕಿದ್ರು ಕೂಡ ಎಲ್ಲಿ ನೀರು ಅಂತಕ್ಕಂಥ ಸಿಗಬಲ್ದು. ನಾನು ಹೆಂಗೆ ಮಾಡಲಿ, ಲಿಂಗ ಪೂಜೆ ಟೈಮ್ ಐತಲ್ಲ, ನಾ ಏನು ಮಾಡಲಿ ಎತ್ತಿಕೊಂಡು ಯಾವಾಗಿಂದ ದಾನಮ್ಮ ಅಂತಾಳ. ಮತ್ತು ನೀರಿಲ್ಲ ಅಂದ್ರೆ ನಾನು ಪೂಜೆ ಮಾಡ್ಕೊಳ್ಳೋದು ಬಿಡ್ಲೇನ, ದಿನನಿತ್ಯ ನಿಯಮ ಬಿಡ್ಲೇನು. ಸರಿ, ನೀರೇ ಬೇಕನ್ನುವಂಥದ್ದು ಏನಿಲ್ಲ. ನಾ ಏನು ಮಾಡಲಿ, ನೀನು ಲಿಂಗಕ್ಕೆ ನೀರು ಹಾಕ್ಲಿಕ್ಕಂದ್ರೆ ನೀರಿಲ್ಲ ತಿಳ್ಕೊಂಡಂದಾಗ ಇನ್ನು ನನ್ನ ಮೈಗೆ ನೀರಲ್ಲಿ ಸಿಗ್ತಾವ. ನಾ ಏನು ಮಾಡಕ್ಕಿ, ನನ್ನ ಟೈಮ್ ಆಗ್ಯದ, ನಾ ಪೂಜೆ ಮಾಡ್ಕೊಳಕ್ಕಿ. ಹೇಳ್ತಾಳಿಲ್ಲ ಅಕ್ಕ ಮಾದೇವಿ, ಅಯ್ಯ ನೀ ಒಲಿದರೆ ಒಲಿಯದಿದ್ದೊಡೆ ಮಾಡು, ನಾ ನಿನ್ನ ಪೂಜಿಸನಲ್ಲದೆ ಸೈರಿಸಲಾರನೆಯ್ಯ ತಿಳ್ಕೊಂಡು ಅಕ್ಕ ಮಾದೇವಿ ಅಂತ. ಅಯ್ಯ ನೀ ಕೇಳಿದೊಡೆ ಕೇಳು, ಕೇಳದಿದ್ದೊಡೆ ಮಾಡು. ನನಗೆ ಹಾಡುದದ ಏನ್ರಿ, ನೀ ಕೇಳ್ತಿದ್ದೆ ಎತ್ಕೊಂಡು ಹಾಡಂಗಿಲ್ಲ. ನೀ ಕೇಳ್ತಿದ್ರೆ ಕೇಳು, ಬಿಟ್ಟಿದ್ರೆ ಬಿಡು. ನಿನ್ನ ಕೊಂಡಾಡೋದ್ರಿಂದ ನನ್ನ ಧರ್ಮದ ಏನ್ರಿ. ನೀ ನನ್ನ ನೋಡ್ತಿದ್ರೆ ನೋಡು, ಬಿಡ್ತಿದ್ರೆ ಅಂದ ಬಿಡು. ನನಗೆ ಲಿಂಗ ಪೂಜೆ ಮಾಡ್ಕೊಳ್ಳೋ ಟೈಮ್ ಅದ. ನೀರು ಇರಲಿ ಇರ್ಲಾರ್ದೆ ಇರಲಿ, ನಾನು ಲಿಂಗ ಪೂಜೆ ಮಾಡ್ಕೊಳ್ಳೋ ಟೈಮ್ ಆಗ್ಯದ, ಅದಕ್ಕೆ ನಾನು ಲಿಂಗ ಪೂಜೆ ಮಾಡ್ಕೋತೀನಿ ಅಂತಂದು ದಾನಮ್ಮ ಒಂದು ಅಲ್ಲೇ ಅಡವ್ಯಾಗ ಕಾಡಿನೊಳಗೆ ಒಂದು ಗಿಡದ ಕೆಳಗೆ ಅಂತ ಕೂತ್ಕೊಂಡು ಲಿಂಗ ಪೂಜೆ ಮಾಡ್ಕೊಳಕತ್ತು. ನೀರೇ ಇಲ್ಲ. ಯುವತಿ ಅದಕ್ಕಿನ ಬಲ್ಲಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೊಳಗೆ ನಮ್ಮಲ್ಲಿ ಇನ್ನೊಂದು ನಿಯಮದ, ಅಪ್ಪಿ ತಪ್ಪಿ ನಮಗಿಂದ ಆರೋಗ್ಯ ಕೆಡ್ತು ಏನ್ರಿ. ನಮಗೆ ಸ್ನಾನ ಮಾಡ್ಲಿಕ್ಕೆ ಆಗಲಿಲ್ಲ, ಡಾಕ್ಟ್ರಿಂದ ಸ್ನಾನ ಮಾಡಬೇಡ್ರಿ, ನಿಮಗೆ ಜ್ವರ ಅದಾವ, ಹಿಂಗೆ ಏನ್ರಿ ಹೇಳಿದ್ರು ಒತ್ತಿಕೊಂಡ್ರೆ ನೀವು ಆ ನೀರಿನ ಜಳಕ ಬಿಟ್ರೆ ಇನ್ನೊಂದು ಜಳಕ ಮಾಡಕ್ಕೆ ಬರ್ತದೆ. ಯಾವುದು ಭಸ್ಮ ಸ್ನಾನ ಅಂತಾರೆ. ಭಸ್ಮ ಸ್ನಾನ ಅಂತಂದ್ರೆ ಅದೇ ವಿಭೂತಿನೇ ಮೈಗೆಲ್ಲ ಹಚ್ಕೊಂಡ್ರೆ ಪವಿತ್ರ ಆಗಿಬಿಡುತ್ತೆ. ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಮೈಲಿಗೆ ಮುಡಿಚಾಟ ಇದು ಯಾವುದು ಕೂಡ ಇಲ್ಲ. ಒಂದು ಸಾರಿ ಗುರುವಿನಿಂದ ಲಿಂಗ ದೀಕ್ಷೆ ತಗೊಂಡು ಏನ್ರಿ, ಗುರುವಿನಿಂದ ಲಿಂಗ ಅಂತ ಧಾರಣೆ ಮಾಡ್ಕೊಂಡ ಬಳಕ, ಆ ಗುರುವಿನಿಂದ ಕಿವ್ಯಾಗಿಂದ ಮಂತ್ರ ಅಂತಕ್ಕಂಥ ಉಪದೇಶ ಆದ ಬಳಕ ನಮ್ದು ಯಾರ್ದು ಕೂಡ ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಶರೀರ ಒಳಗೆಲ್ಲ ನಮ್ಮ ಶರೀರದಿಂದ ಏನು ಹಾಕದ ತಗೊಂಡು ಕೇಳಿದ್ರ ಮಂತ್ರಮಯವಾಗಿರ್ತಕ್ಕಂಥ ಶರೀರ ಹಾಕದ, ಇಡೀ ಶರೀರ ಅನ್ಕೊಂಡ ಪವಿತ್ರ ಹಾಕದ ಏನ್ರಿ. ಅದು ಹೆಣ್ಣರಿ ಇರಲಿ ಗಂಡರಿ ಇರಲಿ, ನಮಗೆ ಯಾವುದು ಕೂಡ ಮೈಲಿಗೆ ಮುರ್ಚಾಟ ಯಾವುದನ್ನು ಕೂಡ ಇಲ್ಲ.
ಯಾವಾಗಿಂದ ದಾನಮ್ಮ ಗಿಡದ ಕೆಳಗಿಂದ ಕುತ್ಕೊಂಡು ನಾ ಏನು ಮಾಡಲಿ, ನೀರೇ ಇಲ್ಲ ತಿಳ್ಕೊಂಡಂದಾಗ ನಾ ಪೂಜೆ ಬಿಡ್ಲಕ್ಕಾಗಂಗಿಲ್ಲ, ನನ್ನ ಟೈಮ್ ಆಗ್ಯದ, ನಾ ಲಿಂಗ ಪೂಜೆ ಮಾಡ್ಕೋತೀನಿ ಅಂತಂದು ಅಂಗೈಯಾಗಿಂದ ಲಿಂಗ ಇಟ್ಕೊಂಡು ದಾನಮ್ಮೆಂದ ಲಿಂಗ ಪೂಜೆ ಮಾಡ್ಕೋತಿದ್ಲು. ಮತ್ತು ದೇವ್ರು ನೋಡಂಗಿಲ್ಲ ಏನಂತಲ್ಲ, ದೇವ್ರು ನೋಡ್ತಾನೆ. ನಾವು ಹೇಳಿನಲ್ಲಿ ನಿಮಗೆ ನಾವು ಮಾಡಿದ್ದೇನೆ ದೇವ್ರು ನೋಡ್ತಾನೇನು, ದೇವ್ರು ಕೇಳ್ತಾನೆ ಅಂತಕೊಂಡು ನಾವು ಏನು ಅಂತೀವಲ್ಲ ಎಲ್ಲವನ್ನು ಕೂಡ ನೋಡ್ತಿರ್ತಾನೆ. ಯಾಕಂದ್ರೆ ನಂಬಿಕೆ ಬೇಕು, ನಮಗೆ ಭಗವಂತನ ಮೇಲೆ ನಂಬಿಕೆ ಬೇಕು, ದೇವ್ರ ಮೇಲೆ ನಂಬಿಕೆ ಬೇಕು, ಶರಣರ ಮೇಲೆ ನಂಬಿಕೆ ಬೇಕು. ನಂಬಿಕೆ ಇದ್ದಾಗನೇ ಇದು ಎಲ್ಲನೂ ಕೂಡ ನಡಿಲಿಕ್ಕೆ ಅಂದ್ರೆ ಸಾಧ್ಯತೆ ಬರ್ತಾಗಿ. ನಂಬಿಕೆ ಇಲ್ಲ ಅಂದ್ರೆ ಯಾವುದು ಕೂಡ ನಡೆಯಂಗಿಲ್ಲ. ಯಾವಾಗಿಂದ ದಾನಮ್ಮ ಅಂಗೈ ಒಳಗಿಂದ ಲಿಂಗ ಇಟ್ಕೊಂಡಂದ ಹಿಂಗೆ ತದೇಕ ಚುತ್ತಿದಿಂದ ಧ್ಯಾನ ಮಾಡಕತ್ತಾಳ. ಏನ್ರಿ ಧ್ಯಾನ ಮಾಡಕತ್ತಾಳ, ಭಗವಂತ ನಗಲಕತ್ತ. ನೋಡಿ ಎಷ್ಟು ಹಠ ದಾನಮ್ಮಂದು ಎಷ್ಟು ಹಠ ನೋಡ ತಿಕ್ಕೊಂಡಂದು. ಮತ್ತು ನನಗೆ ಲಿಂಗಕ್ಕೆ ಅಭಿಷೇಕ ಮಾಡಲಾರ್ದೆ ಹಾಗೆ ಪೂಜೆ ಕೂತಾಳಲ್ಲ ತಿಕ್ಕೊಂಡಂದು. ಯಾವಾಗಿಂದ ಭಗವಂತನಿಗೆಂದ ಗೊತ್ತಾಗಿ ಅಂತ ಅಡವಿ ಒಳಗೆ ಅಲ್ಲೇ ಒಂದು ದೂರಿನ ಮೇಲೆ ಒಂದು ತೆಂಗಿನ ಗಿಡ ಇತ್ತತ್ತ. ಯಾವಾಗಿಂದ ಒಂದು ತೆಂಗಿನ ಗಿಡ ಇತ್ತು, ಅಡ್ಡ ದೂರ ಇರ್ತಕ್ಕಂಥ ತೆಂಗಿನ ಗಿಡ ನೇರವಾಗಿಂದ ಆಕಿನ ತಲೆ ಮೇಗೆ ಬಾಗ್ತತ್ತ. ಯಾವಾಗಿಂದ ಬಾಗಿ ಆ ಗಿಡದಾಗಿರ್ತಕ್ಕಂಥ ತೆಂಗಿನಕಾಯಿ ನಿತ್ತಲ್ಲ ಎಳೆನೀರ ತಾನಾಗಿನ ಅದಕ್ಕೆ ತೂತು ಹಾಕಿದವ್ರು ಯಾರು, ನೇರವಾಗಿಂದ ತೆಂಗಿನೊಳಗಿರ್ತಕ್ಕಂಥ ತೆಂಗಿನ ನೀರ ಆ ದಾನಮ್ಮನಿಂದ ಲಿಂಗದ ಮೇಲಿಂದ ಅಭಿಷೇಕ ಮಾಡಕತ್ತಿತ್ತ ತೆಂಗಿನ ಗಿಡ. ಏನ್ರಿ ದಾನಮ್ಮನ ಲಿಂಗಕ್ಕೆ ಅಭಿಷೇಕ ಮಾಡ್ತಿತ್ತ ತೆಂಗಿನ ಮರ. ಅದಕ್ಕಾಗಿ ಈಗ ಅಲ್ಲೊಂದು ಮಠ ಆಗ್ಯದ. ಆ ಮಠದ ಹೆಸರಿಂದ ನಾರಳ ಮಠನೇ ಅಂತಾರೆ. ಅಂದ್ರೆ ಮರಾಠಿಗಂದ ತೆಂಗಿನ ಮಠನೇ. ತೆಂಗಿನ ಮಠ ಅಂದ್ರೆ ದಾನಮಗ ತಾನಾಗಿನ ಬಾಗಿ ಆ ತೆಂಗಿನ ಒಳಗಿರ್ತಕ್ಕಂಥ ನೀರಿನಿಂದ ಆ ಲಿಂಗಕ್ಕೆಂದ ಅಭಿಷೇಕ ಮಾಡ್ಯದ ತಿಳ್ಕೊಂಡ್ರೆ ಆ ಮಠಕ್ಕೆ ಏನಂತಾರ, ನಾರಳ ಮಠ ಅಂತಾರೆ ಮರಾಠಿ ಒಳಗ. ನಾವೆಂದ ಕನ್ನಡದಾಗಿಂದ ತೆಂಗಿನ ಮಠ ತಿಳ್ಕೊಂಡು ನಾವು ಕರಿತೀವಿ. ಅಂತ ದಾನಮ್ಮ ಇಟ್ಟೆಲ್ಲ ಶಕ್ತಿ ಪಡ್ಕೊಂಡಿರ್ತಕ್ಕಂಥ ದಾನಮ್ಮ, ಭಗವಂತನನ್ನೇ 18 ವರ್ಷದಿಂದ ಭಗವಂತನನ್ನೇ ಒಲಿಸ್ಕೊಂಡಿರ್ತಕ್ಕಂಥ ದಾನಮ್ಮ. ಯಾವಾಗ ಮನೆಗೆ ಬರವ, ಮನೆಗೆ ಬಂದಿಂದ ಹೆಂಡತಿ ಮಕ್ಕಳಿಗೆ ನಾವ ಏನು ಅದು ಒಟ್ಟ ಆ ಹೆಣ್ಣು ಮಗಳಿಂದ ಕಣ್ಣೆ ತೆಗೆದು ನೋಡೋವಳ್ಳು. ಅವಳು ಧ್ಯಾನದಿಂದ ಏಳವಳ್ಳಗಳ ಏನು ಮಾಡಲಿ ತಗೊಂಡು ಕಮ್ಮಿ 8 ದಿವಸ 41 ದಿವಸ ಹಂಗೆ ಕೂತಾಳ. ನೀರಿಲ್ಲ, ಅನ್ನಿಲ್ಲ, ಸ್ನಾನ ಇಲ್ಲ, ಏನ್ರಿ ಕಣ್ಣು ತೆಗೆಯೋದಿಲ್ಲ, ಮತ್ತೊಂದು ನೋಡೋದಿಲ್ಲ, ಏನೂ ಇಲ್ಲ. ಯಾವಾಗಿಂದ 41 ದಿನಗಳ ಪರಂತರವಾಗಿ ದಾನಮ್ಮ ಆ ಗಿಡದಗಳಿಂದ ಕುಂತಕ್ಕಿಂದ ಏಳಲಿಲ್ಲ. ಹಂಗೆ ಧ್ಯಾನ ಮಾಡ್ಕೋತಿಂದ ಕುಂತಳು. ಕೊಡೆಗಿಂದ 41 ದಿವಸ ಆದ ಬಳಿಕ ಅವ ಹೊಲದ ಮಾಲಕ್ಕಿಂದ ಎದುರಿಗೆ ಕುಂತಿದ್ದ. ಏನು ತಿಳಿತು ಏನಿಲ್ಲೋ ಸಾವಕಾಸ ಕಣ್ಣು ತಗಲ್ ದಾನಮ್ಮ. ಯಾವಾಗಿಂದ ಕಣ್ಣು ತಗಲ್ಲು, ಅವಾಗಿಂದ ಇವ ಉದ್ದಕ್ಕಿಂದ ನಮಸ್ಕಾರ ಮಾಡಿ, ತಾಯಿ ನೀ ಯಾರು, ಏನಿದು ನನ್ನ ಹೊಲದಾಗಿಂದ ನೀನು 41 ದಿನಗಳ ಪರಂತರವಾಗಿ ನಿನಗೆ ಯಾವ ಶರೀರ ಮೇಗಿಂದ ಅರಿವಿಲ್ಲ, ಯಾವುದು ಕೂಡ ಇರ್ಲಾರ್ದೇನೆ. ನೋಡ್ರಿ ದಾನಮ್ಮ ಹಿಂಗೆ ಧ್ಯಾನಕ್ಕಿಂದ ಕುಂತ್ರ ಮೈ ಮೇಲಿಂದ ಹಾವು ತಿರುಗಾಡಿದ್ರು ಕೂಡ ಆಕೆಗೆ ಅರಿವಿದ್ದಿದ್ದಿಲ್ಲ, ಮೈ ಮೇಲಿಂದ ಚೇಳುಗಳ ತಿರುಗಾಡಿದ್ರು ಅರಿವಿದ್ದಿದ್ದಿಲ್ಲ. ಏನ್ರಿ ಮೈಯೆಲ್ಲ ಇರಿಬುಗಳನ್ನು ತಿರುಗಾಡ್ತಿದ್ವು. ಯಾಕಂದ್ರೆ ಗಿಡಕ್ಕಿಂದ ಬೆನ್ನು ಹಚ್ಚಿ ಕುಂತಾಳಲ್ಲ, ಆ ಗಿಡಕ್ಕಿಂದ ಏರಿರ್ತಕ್ಕಂಥ ಇರಿಬುಗಳೆಲ್ಲ ಆಕಿನ ಮೈ ತುಂಬ ಓಡಾಡ್ತಿದ್ದು. ಆದರೂ ಕೂಡ ದಾನಮ್ಮಿಗಿಂದ ಅರಿವಿದ್ದಿದ್ದಿಲ್ಲ. ತಲೆಗೂದಲೆಲ್ಲ ಗಂಟು ಕಟ್ಟಿದ್ದು. ಯಾವಾಗಿಂದ ಧ್ಯಾನ ಮಾಡಿ ಯಾವಾಗಿಂದ ಕಣ್ಣು ತೆಗೆದು ಹೊಲದ ಮಾಲಕಂದ, ತಾಯಿ ನೀ ಯಾರು, ನೀ ಎಲ್ಲಿಗೆ ಹೊಂಟಿದಿ, ಏನು 41 ದಿನಗಳ ಪರಂತರವಾಗಿ ಈ ಬಡವನ ಹೊಲದಾಗ ನೀನು ತಪಸ್ಸು ಮಾಡೋದಿಲ್ಲ, ಅನುಷ್ಠಾನ ಮಾಡೋದಿಲ್ಲ, ನನ್ನ ಜನ್ಮ ಅಂತಕ್ಕಂಥ ಸಾರ್ಥಕ ಆಯ್ತು ನನ್ನವ. ನಿನಗೆ ದಿನ ಬರಬೇಕು, ನೀ ಕಣ್ಣು ತೆಗಿತಿದಿ, ನಿನ್ನ ಪ್ರಸಾದ ಮಾಡಿಸ್ಬೇಕಂತ ತಿಳ್ಕೊಂಡು ಹಂಬಲು ಬಾಳಿತ್ತು. ಇವತ್ತು ಕಣ್ಣು ತೆಗೆದಿಲ್ಲವ, ನಿನ್ನ ಪ್ರಸಾದ ತರ್ತೀನಿ, ನೀ ಪ್ರಸಾದ ಮಾಡ್ಬೇಕಂತ ತಿಳ್ಕೊಂಡಂದಾಗ ದಾನಮ್ಮಂದ್ಲು, ತಮ್ಮ ನಾ ಹಂಗೆ ಊಟ ಮಾಡಂಗಿಲ್ಲೋ, ನಾ ಹಂಗೆ ಪ್ರಸಾದ ತೊಗೊಳಲ್ಲ. ಮತ್ತೆ ಹೆಂಗೆ ತೊಗೋತೀವ, ಕಲ್ಯಾಣ ಸಮೀಪ ಅದಲ್ಲಪ್ಪ. ಕಲ್ಯಾಣದಾಗಿರ್ತಕ್ಕಂಥ ಬಸವಣ್ಣವ್ರೇನು ಲಕ್ಷದ ಮೇಲೆ 96,000 ಜಂಗಮರಿಗೇನು ಪ್ರಸಾದ ಮಾಡಿಸ್ತಿದ್ರಲ್ಲ, ಆ ಜಂಗಮರಿಂದ ಬಂದು ಏನ್ರಿ ಲಕ್ಷದ ಮೇಲೆ 96,000 ಜಂಗಮರಿಗಂದ ನೀ ಊಟ ಮಾಡಿಸ್ತೀನಿ ಅಂತಂದ್ರೆ ನಾ ಪ್ರಸಾದ ಮಾಡ್ತೀನಿ ಅಂದ. ಏನ್ರಿ ನಿನ್ನ ಹೊಲಕ್ಕಿಂದ ಕರೆಸಿ ಲಕ್ಷದ ಮೇಲೆ 96,000 ಜಂಗಮರಿಗಂದ ನೀ ಕರೆಸದ ಬಳಕ ಅವ್ರ ಪ್ರಸಾದ ಆದ ಬಳಕ ನಾ ಪ್ರಸಾದ ಮಾಡ್ತೀನಿ ಅಂತ ತಿಳ್ಕೊಂಡು ಅಂದ್ಲು. ಅವ ಅಂದ ಹೊಲದ ಮಾಲಕ, ಯವ್ವ 8 ಜನರಿಗೆ ಉಣಸಟ್ಟು ನನ್ನ ಹತ್ರ ಇಲ್ಲ, 8 ಜನರಿಗಿಂದ ಪ್ರಸಾದ ಮಾಡಿಸಟ್ಟು ನನ್ನ ಹತ್ರ ಇಲ್ಲ. ಭಾಳ ಒಂದು 100 ಮಂದಿಗೆ ಮಾಡಿಸ್ಯಾನು, ಬೇಡ ಒಂದು 500 ಜನರಿಗಿಂದ ಮಾಡಿಸ್ಯಾನು. ನನ್ನ ಮನೆಗೆ ಇದ್ದಿದ್ದೆಲ್ಲ ಸಂಪತ್ತು ಹಾಕಿದ್ರ ಒಂದು 1000 ಜನರಿಗಿಂದ ಮಾಡಿಸ್ಯಾನು ನಿಜ. ಆದ್ರೆ ಲಕ್ಷದ ಮೇಲೆ 96,000 ಜಂಗಮರಿಗೆ ನಾ ಎಲ್ಲಿದ್ದು ಪ್ರಸಾದ ಮಾಡಿಸ್ಲಿ. ಯಾವಾಗಿಂದ ದಾನಮ್ಮ ಅಂತಾಳ, ತಮ್ಮ ನೀವೊಬ್ಬನೇ ಮಾಡಿಸ್ಬೇಡೋ, ನಿನ್ನ ಊರಾಗಿಂದ ಹೋಗಿ ಹೇಳು, ಎಲ್ಲರ ಮನೆಗಿಂದ ಏಟಿಟ್ ಅಂತ ಬುತ್ತಿ ತರ್ತಾರೆ, ಎಲ್ಲರೂ ಕೂಡ ತರಲಿ. ಅದರೊಳಗಿನ ಲಕ್ಷದ ಮೇಲೆ 96,000 ಜಂಗಮರಿಗಿಂದ ಪ್ರಸಾದ ಮಾಡಿಸೋಣ ತಿಳ್ಕೊಂಡು
ಯಾವಾಗಿಂದ ದಾನಮ್ಮ ಹೇಳಿದಾಗ ಹಂಗಿದ್ರ ನಾನು ಹೇಳ್ತೀನಿ ಅವತ್ತು ತಿಳ್ಕೊಂಡು ಯಾವಾಗ ಒಂದು 60-70 ಜನ ಇವ ಹೇಳ್ದ ಆ ಊರನ್ನ ಜನ ಎಲ್ಲ ಯಾರು 10 ರೊಟ್ಟಿ ಯಾರು 15 ರೊಟ್ಟಿ ಹಿಂಗೆಲ್ಲ ಮೊನ್ನೆ ನೀವು ಹೋಳಿಗೆ ಮಾಡ್ಕೊಂಡು ತಂದಿದ್ರಿ ನೋಡಿ, ಏನ್ರಿ ಹೋಳಿಗೆ ತಂದಿದ್ದಲ್ರಿ, ಹೀಗೆಲ್ಲ ಅವತ್ತಿನ ದಿನಮಾನದೊಳಗೆ ಏನ್ರಿ ಈಟೆ ಅಡಿಗೆಯಾಗ ಈಗ ಹ್ಯಾಂಗೆ ಉಣಿಸ್ತಾಳೆ ಇಲ್ಲಿ ಏನಿಲ್ಲ ಇಲ್ಲ, ಯಾಕಂದ್ರೆ ಅವಾಗೆಲ್ಲ ಚಲೋ ಉಣ್ತಿದ್ರು ಅವರೆಲ್ಲ ಜಂಗಮರು. ಬಸವಣ್ಣನ ಮನೆಯಾಗಂದ ದಿನ ಹುಗ್ಗಿ ಮಾಡ್ಸೋಣ ಏನ್ರಿ, ದೊಡ್ಡ ದೊಡ್ಡ ಕಡಾಯಿಗಳು ಲಕ್ಷದ ಮೇಲೆ 96,000 ಜಂಗಮರಿಗಂದ ಅದಕ್ಕೆ ಪಾಕಶಾಲಿನೇ ತಗೊಂಡದ ಇವತ್ತು ಅದದು ಕಲ್ಯಾಣದೊಳಗೆ ಜಂಗಮರಿಗಂದ ಅಡಿಗೆ ಮಾಡೋಕ್ಕಂದ ಒಂದು ದೊಡ್ಡ ಇದನ್ನೇ ಅದ ಏನ್ರಿ. ಅವರೆಲ್ಲ ಉಂಡಿದ್ದಿಂದ ಬಾಳಿ ಎಲೆ ಒಗಿಲಕ್ಕಂದ ಒಂದು ಜಾಗದಲ್ಲಿ ಏನ್ರಿ. ಮರುಳಶಂಕರ ದೇವರು ಎಲ್ಲಿರ್ತಿದ್ರು ಬತ್ತಿಕೊಂಡ ಕೇಳಿದ್ರೆ ಅಫ್ಘಾನಿಸ್ತಾನದಿಂದ ಬಂದ ಒಬ್ಬ ಇಸ್ಲಾಂ ಧರ್ಮದ ಸಂತ, ಅವನಿಗೆ ಮರುಳಶಂಕರ ದೇವರು ಹತ್ತಿಕೊಂಡು ನಿಮ್ಮಲ್ಲಿ ಒಬ್ಬ ಪ್ರವಚನಕ್ಕೆ ಬಂದಿರೋ ಗೊತ್ತ ನಿಮ್ಮ ಸಿದ್ಧ ಕಬೀರ ಹತ್ತಿಕೊಂಡು ಏನ್ರಿ. ಅವರೆಲ್ಲ ನಾವು ಗೆಳೆಯರೇ ಏನ್ರಿ. ಸಿದ್ಧ ಕಬೀರ ಅದೇ ಮಟ್ಟಕ್ಕಿಂದ ಆಗಿರ್ತಕ್ಕಂಥವ್ರು ಅವರು. ಮರುಳಶಂಕರ ದೇವ್ರ ಹತ್ತಿಕೊಂಡು ಅವ್ರು ಎಲ್ಲಿ ಅದನ್ನ ತಗೊಂಡು 12 ವರ್ಷ ಎಲ್ಲಿ ಅದರ ತಗೊಂಡ ಕೇಳಿದ್ರೆ ಜಂಗಮರಿಯನ್ನು ಊಟ ಮಾಡಿ ಬಂದು ಅಲ್ಲಿ ಬಾಳಿ ಎಲೆಯನ್ನು ಒಗಿತಿದ್ರಲ್ಲ ಅದ್ರೊಳಗೆ ಇರ್ತಕ್ಕಂಥ ಒಂದೊಂದು ಅನ್ನದಗಳ ಅದನ್ನು ತಗೊಂಡಿಂದ ಏನ್ರಿ ಎಲ್ಲ ಗ್ವಾಳೆ ಮಾಡಿ ಅದನ್ನು ಊಟ ಮಾಡಿದ 12 ವರ್ಷ ಜನರಿಗೆ ಅಂದ ಗೊತ್ತಲ್ಲ ನನಗೆ ಕಸ ಹೊಡೆದ ಜೀವನ ಕಳೆದನ ಮರುಳಶಂಕರ ದೇವ್ರ ಕಲ್ಯಾಣದೊಳಗೆ ಏನ್ರಿ. ಯಾವಾಗ ಅವನ ಲೀಲೆ ಗೊತ್ತಾದ ಬಳಿಕ ಪ್ರಭುದೇವರು ಕಂಡು ಹಿಡಿದ್ರವನ್ನ. ಅಫ್ಘಾನಿಸ್ತಾನದಿಂದ ದೊಡ್ಡ ಸಂತ ಬಂದಾನ ಇಲ್ಲಿ. ನಾ ಸಂತ ಅದಿನ ಎತ್ತುಕೊಂಡು ಹೇಳ್ಕೊಳ್ಳಿಲ್ಲ, ನಾ ಶರಣ ಅದಿನ ಎತ್ತು ಹೇಳ್ಕೊಳ್ಳಿಲ್ಲ. ಬಂದಿಂದ ಜಂಗಮರು ಊಟ ಮಾಡಿ ಒಗಿತಕ್ಕಂಥ ಬಾಳಿ ಎಲೆನಿದ್ವಲ್ಲ ಅವರ ಒಂದೊಂದು ಅಗಳ ಎಡ್ಡೆಡ್ ಅಗಳನ್ನು ಉಳಿದಿದ್ದೇನಿತ್ತಲ್ಲ ಅದನ್ನೇ ಗ್ವಾಳೆ ಮಾಡಿಕೊಂಡು ಊಟ ಮಾಡಿ ಅಂತ ಬದುಕ್ತಕ್ಕಂಥ ಮರುಳಶಂಕರ ದೇವರು ಇವರು. ದೊಡ್ಡ ದೊಡ್ಡವದವ. ಆದ್ರೆ ಇಲ್ಲಿ ನೋಡಿದ್ರಿಂದ ಏನೂ ಇಲ್ಲ. ಇವರೆಲ್ಲ ಜಂಗಮರ ಬೈಲಕತ್ರು. ಸುಮ್ಮನೆ ಅಂದ್ರೆ ನಮಗೆ 6 ಕಿಲೋಮೀಟರ್ದಿಂದ ಕರೆಸಾಳಿ ಹೆಣ್ಮಗಳು ಏನು ನೀಡ್ತಾಳೋ ಏನಿಲ್ಲೋ ತಿಳ್ಕೊಂಡು ಎಲ್ಲ ಜಂಗಮರೆಲ್ಲ ಬೈಲಕತ್ರು. ಎಲ್ಲರಿಗೆ ಅಂದ ಕಾಲಿಗೆ ಅಂದ ನೀರು ಕೊಟ್ಲು. ಯಾವಾಗಿಂದ ಕಾಲಿಗೆ ನೀರು ಕೊಟ್ಟು ಅವರಿಗೆಲ್ಲ ಊಟಕ್ಕೆ ನೀಡಕತ್ತು, ಜಂಗಮರಿಗೆಲ್ಲ ಪ್ರಸಾದ ನೀಡ್ಲಕತ್ತು. ಯಾವಾಗಿಂದ ಜಂಗಮರಿಗಿಂದ ಪ್ರಸಾದ ನೀಡ್ಕೊತಂದ ಹೋಗಿ ಹೇಳಾಕಿ ಏನಾಕೆ ನೀಡಲಕ್ಕ ಬುತ್ತಿ ತಂದಿರಲ್ಲ ಜನ ಅವ್ರು ತಂದಿದ್ರಾಗಂದಾಕಿ ಏನ್ಯಾಕೆ ನೀಡಲಕ್ಕ ಆಶ್ಚರ್ಯ ಏನು ಹೊತ್ಕೊಂಡು ಕೇಳಿದ್ರೆ ಲಕ್ಷದ ಮೇಲೆ 96,000 ಜಂಗಮರಿಗನು ಒಂದೊಂದು ತುತ್ತು ಅಂತಕ್ಕಂಥ ಎಡಿ ಮಾಡ್ಕೋತಿಂದ ಬಂದ್ಲು. ಯಾವಾಗಿಂದ ಎಡಿ ಮಾಡ್ಕೋತ ಬಂದು ಯಪ್ಪ ಭಕ್ತಳಿಂದ ಸಾಷ್ಟಂಗ ಹಾಕ್ಯಾಡ್ರಿಪ್ಪ ತಿಳ್ಕೊಂಡು ದಾನಮ್ಮ ಉದ್ದಕ್ಕೆ ನಮಸ್ಕಾರ ಮಾಡೋದು. ಏನು ಉದ್ದಕ್ಕೆ ನಮಸ್ಕಾರ ಮಾಡ್ತೇವ? ಇದ್ರಾಗ ಏನದ ಒಂದು ತುತ್ತು ನೀಡಿದ್ವಿ, ಇದ್ರಾಗೇನು ಹೊಡಿ ತುಂಬ್ತದ, ಇದು ತುಂಬ್ತದ. ನಾವು ಸುಮ್ಮನೆ ಅಂದ ಬಸವಣ್ಣನ ಮನೆಗೆ ಹೋಲಿಲ್ಲ, ಸುಮ್ಮನೆ ಇದು ಅವ್ಯಕ್ಕೆ ಮಾತು ಕೇಳಿ ನಾವು ಬಂದೆವು. ಅದು ಹೊಲ್ದು ಮಾಲಕ್ಕ ಏನೋ ಎಂದೂ ಇಲ್ಲಾರ್ದಿಂದ ಭಿನ್ನ ಹೇಳನತ್ತಂದ ಏನು ಚಲೋದು ಮಾಡ್ತಿರ್ಬೇಕಂತ ತಿಳ್ಕೊಂಡು ಇದ್ರ ಮಾತು ಕೇಳ್ಕೊಂಡಂದ ನಾವು ಬಂದೆವು. ಇಲ್ಲಿ ಏನದ ಒಂದು ತುತ್ತಿನಾಗ ಇದನ್ನು ಹೊಟ್ಟೆ ತುಂಬದ ಏನು ತುಂಬದ 6 ಕಿಲೋಮೀಟರ್ ನಡ್ಕೋತ ಬಂದಿವಿ, ಮತ್ತೆ 6 ಕಿಲೋಮೀಟರ್ ನಡ್ಕೋತ ಹೋಗ್ಬೇಕು. ಇದ್ರಾಗ ಏನು ಹೊಡಿ ತುಂಬ್ತದಯ್ಯಪ್ಪ? ಮೊದಲು ನೀವು ಪ್ರಸಾದ ಪ್ರಾರಂಭ ಮಾಡಿರಿ ತಿಳ್ಕೊಂಡು ಯಾವಾಗಿಂದ ದಾನಮ್ಮ ಉದ್ದಕ್ಕಿಂದ ಸಾಷ್ಟಂಗ ಹಾಕದ್ಲು, ಯಾವಾಗಿಂದ ಜಂಗಮರದ ಮಂತ್ರ ಅಂದು ಇನ್ನೇನು ಒಂದು ತುತ್ತ ಅಲ್ಲಿ ಬಾಳಿ ಎಲೆಗಿಂದ ಒಂದು ತುತ್ತು ತಗೊಂಡು ಇನ್ನೇನು ಊಟ ಮಾಡ್ತಿದ್ರು ಅದೊಂದು ತುತ್ತು ಬಾಯಿಗೆ ಇಡುದು ಅಟ್ಟೆ ತಡ. ಬಾಳಿ ಎಲೆ ಒಳಗೆ ಇವ್ರು ಏನೇನು ಉಣ್ಬೇಕತ್ಕೊಂಡು ಆಸೆ ಇಟ್ಕೊಂಡು ಬಂದಿದ್ರು ಅವ್ರವ್ರ ಬಾಳಿ ಎಲೆ ಒಳಗೆ ಅವ್ರು ಊಟ ಮಾಡ್ತಕ್ಕಂಥ ಆಸೆ ಇರ್ತಕ್ಕಂಥ ಅಡಿಗೆನೆ ಆ ಬಾಳಿ ಎಲೆ ಒಳಗಿಂದ ತುಂಬಿ ಬಿಟ್ಟಿತ್ತು. ಸಾಕು ನಟ್ಟಂದ ಊಟ ಮಾಡಿದ್ರು. ಯಾರಂದ್ರೆ ಎಂದೂ ಇಲ್ಲಾರ್ದು ಹೇಳಿದ್ರೆ ಕರಿಗಡೆ ಮಾಡಿದ್ದಿರ್ಬೇಕು, ಕರಿಗಡೆ ಉಣ್ಬೇಕಂತ ಆಸೆ ಇಟ್ಕೊಂಡು ಬಂದಿದ್ರು. ಯಾರು ಹುಕ್ಕಿ ಉಣ್ಬೇಕಂತ ಆಸೆ ಇಟ್ಕೊಂಡು ಬಂದಿದ್ರು, ಯಾರು ಹೋಳಿಗೆ ಉಣ್ಬೇಕಂತೇಳಿ ಆಸೆ ಇಟ್ಕೊಂಡು ಬಂದಿದ್ರು, ಯಾರ ಮನಸ್ಸಿನೊಳಗೆ ಏನು ಆಸೆ ಇಟ್ಕೊಂಡು ಬಂದಿದ್ರು ಅದು ಎಲ್ಲ ಉಕ್ಕೊಂಡ ಬಾಳಿ ಎಲೆ ಒಳಗೆ ಅಂತ ತಯಾರಾಗಿಬಿಡು. ಜಂಗಮರು ಉಂಡ್ರು ಮುಗಿಯಂಗಿಲ್ಲ. ಎಲ್ಲ ಊಟ ಮಾಡ್ಬೇಕದು ಬಿಡ್ಲಾಕ್ ಬರಂಗಿಲ್ಲ. ನಾ ಹೇಳಿ ನಿಮಗೆ ಜಂಗಮರು ಪ್ರಸಾದ ಪೂರ ಮಾಡಬೇಕು, ಬಿಡ್ಲಾಕ್ ಬರಂಗಿಲ್ಲ ಗಂಗಾಳದೊಳಗೆ. ಇದು ಮುಗಿಲಿಕ್ಕೆ ತಯಾರಿಲ್ಲ ಏನ್ರಿ, ಇದು ಮುಗಿಲಿಕ್ಕೆ ತಯಾರಿಲ್ಲ. ಹ್ಯಾಂಗೆ ಮಾಡ್ಬೇಕೀಗ? ಉಂಡು ಬಟ್ಟಿಂಗೆ ಹಾಕಿದ್ರೆ ಇಲ್ಲೇ ಹತ್ತಿತ್ತ ಹೋಳಿಗೆ, ಕರಿಗಡ ಇಲ್ಲೇ ಹತ್ತಿತ್ತ. ಅಟ್ಟು ಉಂಡವ್ರಿ, ಅಟ್ಟು ಉಂಡಂದ ಇದು ಮುಗಿಯವಲಾಗದ. ದಾನಮ್ಮ ಆಕಿನ ಹೆಸರು ಮೊದಲ ದಾನಮ್ಮ ಅಲ್ಲ, ಲಿಂಗಮ್ಮ ತಿಳ್ಕೊಂಡಿತ್ತು. ಇವರೆಲ್ಲ ಊಟ ಮಾಡೋದನ್ನ ಒಂದು ಕಡೆಗಿಂದ ಬಸವಣ್ಣ, ಇನ್ನೊಂದು ಕಡೆಗಿಂದ ಪ್ರಭುದೇವರು ಏನ್ರಿ ಚೆನ್ನ ಬಸವಣ್ಣ ಇವರೆಲ್ಲ ಶರಣರು ನಿಂತ್ಕೊಂಡ ನೋಡಕತ್ತಿದ್ರು. ಯಾವಾಗಿಂದ ಸಾಕು ನನಗಿಂದ ಜಂಗಮರಿಂದ ಊಟ ಮಾಡಿದ್ರು. ಯಾವಾಗಿಂದ ಊಟ ಮಾಡಿ ಅದು ಇನ್ನ ಉಳಿಲಕತ್ತು. ದಾನಮ್ಮ ಲಿಂಗಮ್ಮ ಏನವ ಇದು ಮುಗಿಯವಲ್ದಲ್ಲ, ಇದು ಮುಗಿಯಂಗಿಂದ ಮಾಡತ್ತಿಕೊಂಡಂದಾಗ ಆಯ್ತ್ರಪ್ಪ ಇದೊಂದು ಕೊನೆ ತುತ್ತು ತೋರಿ ಎಲ್ಲ ಮುಗಿತದ ತಿಳ್ಕೊಂಡಂದಾಗ ಅದು ಒಂದು ತುತ್ತು ಊಟ ಮಾಡಿದ್ರು. ಬಾಳಿ ಎಲೆಗಿಂದ ಎಲ್ಲರೂ ಕುಡ್ದ ಖಾಲಿ ಆಯ್ತು. ಯಾವಾಗಿಂದ ಖಾಲಿ ಆಯ್ತು ಎಲ್ಲ ಜಂಗಮರು ಕೈ ತುಕ್ಕೊಂಡ್ರು. ಪ್ರಸಾದ ಮಾಡ್ಕೊಂಡು ಇನ್ನೇನು ಕಲ್ಯಾಣಕ್ಕೆ ಅಂತ ಹೋಗ್ಬೇಕಂತ ಅನ್ನೋದ್ರೊಳಗೆ ಅಲ್ಲಿ ಅವನು ಹೊಲದಾಗಿಂದ ಒಂದು ಮಣ್ಣು ಗ್ವಾಳೆ ಮಾಡಿ ಇಟ್ಟಿದ್ಲು ಏನ್ರಿ, ಒಂದು ಮಣ್ಣಿನ ಡಿಗ್ಗಿ ಗ್ವಾಳೆ ಮಾಡಿ ಇಟ್ಟಿದ್ಲು. ಯಾವಾಗಿಂದ ಜಂಗಮರಿಗೆ ಹೋಗೋ ಹೊತ್ನಾಗ ಒಂದು ಬೊಗಿಸಿ ಹಿಂಗೆ ತೋಳಕ್ಕಿ ಮಣ್ಣ ಆ ಜಂಗಮರ ಉಡೆಗಿಂದ ಹಾಕಿ
ಯಾವಾಗಿಂದ ಈಕಿನ ಕೈಯಾಗಿರುತ್ತಾನೆ ಕೂಡ ಮಣ್ಣಾಗಿ ಇರ್ತಿತ್ತು, ಯಾವಾಗಿಂದ ಜಂಗಮರ ಉಡ್ಯಾಗಂದ ಹಾಕಿದ್ಲು ಅವೆಲ್ಲ ಮುತ್ತು ರತ್ನಗಳಾಗಿ ಜಂಗಮರಿಗಂದ ದಾನ ಕೊಟ್ಟು ಎಲ್ಲರಿಗೆ ಎಲ್ಲ ಜಂಗಮರಿಗೆ ನಮಸ್ಕಾರ ಮಾಡಿ ಮಾಡಿ ಕಳಿಸ್ಲಕ್ಕತ್ತ. ಅವಾಗ ಇನ್ನೂ ದಾನ ಮತ್ತು ತಗೊಳೋದು ಆಗಿದ್ದಿಲ್ಲ, ಲಿಂಗಮ್ಮ ಆಗಿದ್ಲು. ಯಾವಾಗ ದಾನ ಮಾಡ್ಲ ತಗೊಂಡದ ಕೇಳಿದ್ರೆ ಇವ್ರು ಏನು ಪ್ರಭುದೇವರು ಬಸವಣ್ಣವರು ಚೆನ್ನ ಬಸವಣ್ಣವರು ಇವಳು ಊಟ ಮಾಡಿಸ್ತಕ್ಕಂಥದ್ದನ್ನು ಇವಳಿಂದ ದಾನ ಮಾಡ್ತಕ್ಕಂಥ ಜಂಗಮರಿಗೆಲ್ಲ ದಾನ ಮಾಡೋದನ್ನು ನೋಡಿ ನೋಡಿ ಯಾವಾಗಿಂದ ದಾನಮ್ಮನ ಲಿಂಗಮ್ಮನ ಸಮೀಪ ಬಂದು, ತಾಯಿ ನೀ ಬರೀ ಲಿಂಗ ಪೂಜೆ ಮಾಡಿದ ಲಿಂಗಮ್ಮ ಅಲ್ಲವಾ, ದಾನ ಮಾಡಿನೂ ಕೂಡ ನೀ ದಾನಮ್ಮಿದೀವ, ನೀ ದಾನಮ್ಮದಿ ಎತ್ತಿಕೊಂಡು ಅವಾಗ ಬಸವಣ್ಣನವರು ಪ್ರಭುದೇವರು ಅವಳಿಗೆ ಲಿಂಗಮ್ಮನ ತಗೊಂಡು ಹೋಗಿ ದಾನಮ್ಮ ಹತ್ತುಕೊಂಡು ಹೆಸರು ಇಟ್ಟಿದ್ದು ನೋಡ್ರಿ. ಮಾಡಿದ್ದು ಸ್ವಲ್ಪ ಅಡಿಗೆ ಹಂಗ ಈ ಮಾಡಿ ತಗದ ಸ್ವಲ್ಪ ಅಡಿಗೆ ಒಳಗನೆ ಲಕ್ಷದ ಮೇಲೆ 96,000 ಜಂಗಮರಿಗೆ ಹೆಂಗೆ ದಾನ ಮುಣಿಸ್ತಾಳೋ, ಶರಣ ಬಸಪ್ಪಂದ ಹೆಂಗೆ ಮುಣಿಸ್ತಾನೋ ಹಿಂಗೆಲ್ಲ ಇಲ್ಲಿ ನಾಗಲಿಂಗಪ್ಪ ಮಾಡಿರ್ತಕ್ಕಂಥದ್ದಂದ್ರೆ ಸ್ವಲ್ಪ ಅಡಿಗೆ ಒಳಗನೆ ಸ್ವಲ್ಪೇ ಬಂದು ಬಗೆಸಿ ಅಕ್ಕಿ ಒಳಗನೆ ಏನ್ರಿ ಅಷ್ಟೆಲ್ಲ ಸಾವಿರ ಜನರಿಗೆ ಪ್ರಸಾದ ಮಾಡಿಸ್ತಾರ ಏನ್ರಿ. ಬಿದ್ದ ಒಡಗ ಗಡಿಗೆ ತುಕುಡಿ ಒಳಗೆ ಇದ್ದಿರ್ತಕ್ಕಂಥ ಸಾರನೆ ಆಡ ಸಾವಿರಾರು ಮಂದಿಗೆ ಅಂದ ನೀಡಿ ಸಾಕು ಅನ್ನಂಗಂದ ಅವರೆಲ್ಲ ಪ್ರಸಾದ ಮಾಡ್ತಾರತ್ತನ್ನುವಂಥದ್ದು ಬರ್ತದೆ ನೋಡ್ರಿ. ಅವ್ರ ಬಲ್ಲಿ ಅಂತ ತಾಕತ್ ನಾಗಲಿಂಗಪ್ಪಂದ ಬರೀ ಇಂಥ ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ, ನೀನಿ ಮಣ್ಣಿಗೆ ಅನ್ನವಾಗುವಾಗ, ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ, ಅವವಿದ್ಯೆ ಕಲಿತರೆ ಏನು ಸಾವವಿದ್ಯೆ ಕಲಿಯಲಿಲ್ಲ ನೀನು, ಅವವಿದ್ಯೆ ಕಲಿತರೆ ಏನು ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ ತಲೆಗೇರಲಿಲ್ಲ ಕಾಯಕ. ಈ ಮಾತು ಕೇಳಿ ಬಲು ಮಾಯ, ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ, ಜೀವಕ್ಕೆ ಅನ್ನುತ್ತದೆ ದೇಹ, ಬಿಟ್ಟು ಹೋಗಬ್ಯಾಡ ಮಾರಾಯ, ಬಿಟ್ಟು ಹೋಗಬ್ಯಾಡ ಮಾರಾಯ. ಮಾಯಾ ಮಾಯಾ ಮಾಯಾ. ಒಂದಂತೂ ತಿಳ್ಕೊಳ್ಳಿ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದೇ ಆಗುತ್ತೆ, ಒಳ್ಳೇದ್ ಮಾಡಿದವನಿಗೆ ಒಳ್ಳೇದೇ ಆಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ಮಾಡಿದ್ರೆ ನೀನು ಯಾವತ್ತಿನ ತನಕ ಬೇರೆಯವರಿಗೆ ಒಳ್ಳೇದನ್ನ ಮಾಡ್ತಾ ಇರ್ತೀಯ ಆವತ್ತಿನ ತನಕ ನೀನು ಒಳ್ಳೇದೇ ಆಗುತ್ತೆ. ಕೆಟ್ಟದ್ದು ಮಾಡಿದ್ರೆ ನೀನಲ್ಲ ಯಾರೇ ಆಗಿದ್ರು ಕೆಟ್ಟದೇ ಆಗುತ್ತೆ. ಒಳ್ಳೇದ್ ಮಾಡಿದವನಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದವನಿಗೆ ಕೆಟ್ಟದಾಗುತ್ತೆ. ಆದ್ರೆ ಒಳ್ಳೇದ್ ಮಾಡಿದವನಿಗೆ ಕೆಲವೊಮ್ಮೆ ಪರೀಕ್ಷೆಗಳು ಜಾಸ್ತಿ ಇರ್ತದೆ, ಆದ್ರೆ ಅವನೇ ಜಯಿಸ್ತಾನೆ. ಕೆಟ್ಟದ್ ಮಾಡಿದವ